ಸವಿಯ ಕೋಣಬಲ್ಲದು ಅವಲಕ್ಕಿ ಸವಿಯ ಕೋಣಗ ಬಲ್ಲದೆ ಸೆಳೆಮಂಚದ ಸುಖವ ಕೋಣಗ ಬಲ್ಲದೆ ಸೆಳೆಮಂಚದ ಸುಖವ ಕಾಗೆ ನಂದನ ಬನದೊಳಗಿದ್ದರೇನೋ ನಂದನ ಕಾಗೆ ನಂದನ ಬನದೊಳಗಿದ್ದರೇನೋ ಕೂಗಿಗೆಯಾಗ ಬಲ್ಲುದೇ ಒಳನ ತಡೆಯಲೊಂದು ಹೊರಸು ಕೂಳಿದ್ದರೇನೋ ಹಂಸಿಯಾಗ ಬಲ್ಲದೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡು ಬಲ್ಲ ಅವಲಕ್ಕಿ ಸವಿಯಂ ಕೂಡಲ ಬಲ್ಲದೆ ಸೆಳೆಮಂಚದ ಸುಖವ ಸೆಳೆಮಂಚದ ಸುಖವ ಕಾಗೆ ನಂದನ ಬನದೊಳಗಿದ್ದರೇನು ಕಾಗೆ ನಂದನ ಬಳಗದೊಳಗಿದ್ದರೇನು ಕೋಗಿಲೆಯಾಗಬಲ್ಲುದೇ ಕೋಲನ ಸನೆಯಲೊಂದು ಹೊರಸು ಕುಳಿತರೇನೋ ಗುಣಹೋಸಿಯಾಗಬಲ್ಲದೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡುಬಲ್ಲದು ಅವಲಕ್ಕಿ ಸವಿಯ ಅವಲಕ್ಕಿ ಸವಿಯ ಶರಣು ಈ ವಚನದ ಸಂಕ್ಷಿಪ್ತ ಭಾವಾರ್ಥ. ಅನುದಿನವೂ ಸಹವಾಸ ಇರುವ ವ್ಯಕ್ತಿಯೇ ಅವಲಕ್ಕಿಯ ರುಚಿ ನಿಯಮಕ್ಕೆ ಪಗಲು ಮಂತ ಜೀವಕುವಾನಂದವನ್ನು ಮಂಗ ಅನುಭವಿಸಬಲ್ಲದೆ ಕೂಡಲ ಸಂಗಮ ದೇವ ಕಾಗೆಯ ನಂದನ ವನದಲ್ಲಿ ಬೀಡು ಬಿಟ್ಟರೆ ಕೋಗಿಲೆ ಹಾಕುವುದೇ ಇಲ್ಲ. ಸರೋವರದ ದಂಡೆಯಲ್ಲಿ ಕುಳಿತ ಮಾತ್ರಕ್ಕೆ ಮನೆ ಪಕ್ಷಕ ಪಕ್ಷಿ ರಾಜಹಂಸ ಎನಿಸಬಹುದೇ ಹೇಳಿರಿ ಅಂತ ಈ ವಚನದಲ್ಲಿ ಇದರ ಭಾವಾರ್ಥವನ್ನು ತಿಳಿಸಿ ಇಲ್ಲಿಗೆ ಈ ವಚನ ಗಾಯನಕ್ಕೆ ಮಂಗಳವನ್ನು ಕೊಡ್ತಾ ಇದ್ದೀನಿ. ಜಯ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಎಲ್ಲರಿಗೂ ಶರಣ ಶರಣಾರ್ಥಿ. ಓಂ ನಮಃ ಶಿವಾಯ. ಇದುವರೆಗೆ ವಚನಗಳನ್ನು ನಡೆಸಿಕೊಂಡ ಶುದ್ಧ ಬ್ರಹ್ಮೇಶ್ವರ ಸದ್ಗುರು ಮಲ್ಲಪ್ಪ ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮೇಶ್ವರ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಗುರುಗಳಿಂದ ವೇದಘೋಷ, ಶ್ರೀ ಸಿದ್ಧಾಂತ ಶಿಖಾಮಣಿಯ ಶಿವಸ್ತುತಿ ಹಾಗೂ ಶಕ್ತಿ ಸ್ತುತಿಯನ್ನು ನಡೆಸಿಕೊಡ್ಬೇಕಾಗಿ ಆಗೋದು. ಶಿವಶಕ್ತಿ ಸ್ತುತಿ ಅಂತ ಹೇಳಿದ್ರು ನಡೀತದೆ. 2 ಸಾರಿ ಸ್ತುತಿ ಅನ್ನೋದು ಬೇಕಾಗಿಲ್ಲ. ಶಿವಶಕ್ತಿ ಸ್ತುತಿ. ಕಂಬಿ ಗುರುಗಳೇ, ಪ್ರಕಾಶ್ ಕಂಬಿ ಗುರುಗಳೇ, ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಈಗ ಶ್ರೀ ಶಿವಯೋಗಿ ಶಿವಾಚಾರ್ಯ ಶ್ರೀ ಜಗದ್ಗುರು ರೇಣುಕಾಚಾರ್ಯರ
जगद्गुरु शंकराचार्य प्रसीदतु श्री सिद्धांत शिखामणिः प्रथम परिच्छेदः शिवस्तुतिः त्रैलोक्य संपदालेख्य समुल्लेखन भित्तये सच्चिदानन्दरूपाय शिवाय ब्रह्मणे नमः। ब्रह्मेति व्यपदेशस्य विषयं यं प्रचक्षते वेदान्तिनो जगन्मूलं तं नमामि परं शिवम्। यस्योऽमि बुद्बुधाभासः षट्त्रिंशतत्त्वसञ्चयः निर्मलं शिवानामानं तं वन्दे चिन्महोदयम्। यद्भासा भासते विश्वं यत्सुखेनानुमोदते नमस्तस्मै गुणातीत विभवाय परात्मने। सदाशिवमुखाशेष तत्त्वोन्मेषविधायिने निष्कलङ्कस्वभावाय नमः शान्ताय शम्भवे। स्वेच्छाविग्रहयुक्ताय स्वेच्छावर्तनवर्तिने स्वेच्छाकृतत्रिलोकाय नमः साम्बाय शम्भवे। यत्र विश्राम्यतितत्त्वम् स्वाभाविकमनुत्तमम् नमस्तस्मै महेशाय महादेवाय शूलिने। इति शिवस्तुतिः। अथ शक्तिस्तुतिः। यामाहु सर्वलोकानां प्रकृतिं शास्त्रकारकाः तां ब्रह्मचारिणीं शम्भो प्रणमामि परां शिवाम्। यया महेश्वर शम्भुर्नामरूपादिसंयुतः तस्मै मायास्वरूपाय नमः परमशक्तये। शिवास्यादिसमुत्पन्न शान्त्यतीतपरोत्तरां मातरं तां नमस्तानां वन्दे शिवकरीं शिवाम्। इच्छाज्ञानादिरूपेण या शम्भोर्विश्वभाविनी वन्दे तां परमानन्द प्रबोधलहरीं शिवाम्। अमृतार्थप्रपन्नानां या सुविद्याप्रदायिनी अहर्निशमहं वन्दे स्वामीशानमनोरमाम्। इति शक्तिस्तुतिपरिसमाप्तम्। श्री सद्गुरु साधु नित्यदासी महाराज की जय। श्री सद्गुरु पंडित पीताम्बर जी महाराज की जय। श्री सद्गुरु शरण बसव स्वामी जी महाराज की जय। जय मंगलम जय नमः पार्वते पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕತ್ತಿಗಳು ಹೇಳಿ ಇಟ್ಕೋಬೇಕ್ರಿ. ನಮ್ದು ಎಲ್ಲಿ ತಪ್ಪಿದ್ರಪ್ಪ? ಒಮ್ಮೆ ನಾನು ಹೇಳ್ಬಿಟ್ರೆ
ಅದು ಅವ್ರಿಗೆ ಕೊಡ್ಬೇಕಂದ್ರೆ ನಾವು ಹೋಗ್ಬಿಡ್ತೀವಿ. ಮತ್ತೊಮ್ಮೆ ಹೇಳ ಹೇಳ್ತದಂದ್ರೆ ನಮ್ಗೆ ಗೊತ್ತಾಗತ್ತೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಸಿದತು ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರಥಮ ಪರಿಚ್ಛೇದಃ ಶಿವಸ್ತುತಿಃ ಶಕ್ತಿಸ್ತುತಿಶ್ಚ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ನಮಾಮಿ ಪರಂ ಶಿವಂ. ಯಸ್ಯೋರ್ಮಿ ಬುದ್ಬುಧಾಪಾತಃ ಷಟ್ತ್ರಿಂಶತತ್ವಸಂಚಯಃ ನಿರ್ಮಲಂ ಶಿವನಾಮಾನಂ ಸಂವಂದೇ ಚಿನ್ಮಹೋದಧಿಂ. ಯದ್ಭಾಸತೆ ವಿಶ್ವಂ ಯತ್ಸುಖೇನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೇ. ಸದಾಶಿವಮುಖಾಶೇಷ ತತ್ವೋನ್ಮೇಷ ವಿಧಾಯಿನೇ ನಿಷ್ಕಲಂಕ ಸ್ವಭಾವಾಯ ನಮಃ ಶಾಂತಾಯ ಶುಭವೇ. ಸ್ವೇಚ್ಛಾ ವಿಗ್ರಹಯುಕ್ತಾಯ ಸ್ವೇಚ್ಛಾವರ್ತನವರ್ತಿನೇ ಸ್ವೇಚ್ಛಾಕೃತತ್ರಿಲೋಕಾಯ ನಮಃ ಸಾಂಬಾಯ ಶಂಭವೇ. ಯತ್ರ ವಿಶ್ರಾಮ್ಯತೀಶತ್ವಂ ಸ್ವಾಭಾವಿಕಮನುತ್ತಮಂ ನಮಸ್ತಸ್ಮೈ ಮಹೇಶಾಯ ಮಹಾದೇವಾಯ ಶೂಲಿನೇ. ಯಾಮಾಂ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋಃ ಪ್ರಣಮಾಮಿ ಪರಾಂ ಶಿವಾಂ. ಯಯಾ ಮಹೇಶ್ವರ ಶಂಭುರ್ನಾಮರೂಪಾದಿ ಸಂಯುತಃ ತಸ್ಯೈ ಮಾಯಾ ಸ್ವರೂಪಾಯೈ ನಮಃ ಪರಮಶಕ್ತಯೇ. ತಸ್ಯೈ ಮಾಯಾ ಸ್ವರೂಪಾಯೈ ನಮಃ ಪರಮಶಕ್ತಯೇ. ಶಿವಾಧ್ಯಾದಿತಮುತ್ಪನ್ನ ಶಾಂತತೀತ ಪರೋತ್ತರಾ ಮಾತರಂ ತಾಂ ಸಮಸ್ತಾನಾಂ ವಂದೇ ಶಿವಕರೀಂ ಶಿವಾಂ. ಇಚ್ಛಾ ಜ್ಞಾನಾದಿರೂಪೇಣ ಯಾ ಶಂಭುರ್ವಿಶ್ವಭಾವಿನಿ ವಂದೇ ತಾಂ ಪರಮಾನಂದ ಪ್ರಬೋದಲಹರೀಂ ಶಿವಾಂ. ಅಮೃತಾಂತಂ ಪ್ರಪನ್ನಾನಾಂ ಯಾಸು ವಿದ್ಯಾಪ್ರದಾಯಿನಿ ಅಹರ್ನಿಶಮಹಂ ವಂದೇ ತಾಮೀಶಾನಮನೋರಮಾ. ಇತಿ ಶಿವಸ್ತುತಿಶಕ್ತಿಸ್ತುತಿಪರಿಸಮಾಪ್ತಂ. ಇದುವರೆಗೆ ಶ್ರೀ ಸಿದ್ಧಾಂತ ಶಿಖಾಮಣಿಯ ಶಿವಶಕ್ತಿ ಸ್ತುತಿಯನ್ನ ನಡೆಸಿಕೊಟ್ಟ ನಮಗೆಲ್ಲರೂ ಮಾರ್ಗದರ್ಶನ ಮಾಡಿಕೊಟ್ಟ ಶುದ್ಧ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶ್ರೀ ವಿಚಾರ ಸಾಗರ
ಸಾಗರ ಹಾಗೂ ಶ್ರೀ ನಿಶ್ಚಲದಾಸಿಯವರ ಕೃತಿ 4ನೆಯ ತರಂಗದ 111ರಿಂದ 115ನೇ ಶ್ಲೋಕದವರೆಗೆ ಕೊಟ್ಟರೆ ಈಗ ಶುದ್ಧ ಸದ್ಗುರು ಕೊಟ್ರೆಯ ಅತ್ತಿಗೆ ಮಠಗಳಿಂದ ದೋಹಗಾಯ 111ರಿಂದ 15 ಸಲ ಹೇಳ್ರಿ, 16 ಮತ್ ನಾ ಹೇಳ್ತೇನೆ. ಮುಂಚಿತವಾಗಿ ಪದಾರ್ಥಶ್ರೇಣಿಯ ಜಗದಾದಿ ಜಗದ್ಗುರುಗಳನ್ನು ಪಂಡಿತ್ ಪೀತಾಂಬರೀಜಿ ಮಹಾರಾಜರನ್ನು ಸಾಧು ನಿಶ್ಚಲದಾಸ ಮಹಾರಾಜರನ್ನು ಎಲ್ಲ ಹೃದಯದಲ್ಲಿ ಸ್ಮರಿಸಿಕೊಂಡು ಇಂದಿನ ಶುದ್ಧ ಬ್ರಹ್ಮ ಜ್ಞಾನಪೀಠದ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಸ್ತೋತ್ರಿ ಶುದ್ಧ ಬ್ರಹ್ಮ ಸದ್ಗುರು ಶರಣಬಸವ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ಹಣೆ ಮಾಡಿದು ಇಂದಿನ ಪಾಠದಲ್ಲಿ ಉಪಸ್ಥಿತರು ಸಮಸ್ತ ಶುದ್ಧ ಬ್ರಹ್ಮದತ್ತರು ಶ್ರೀಪಾದಕ್ಕೆ ವಂದಿಸಿ ಈಗ ದೋಹದ 111ನೇ ದೋಹದಿಂದ 115ರವರೆಗೆ ಪ್ರಾರ್ಥನೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅಹಂ ಸಪ್ತಕೆ ಅಸ್ತಕೋ ಸುಖ ಅವಶಿಷ್ಟ ವಿವೇಕ ಸಪ್ತಕೆ ಅಸ್ತಕೋ ಸುನ ಅವಶಿಷ್ಟ ವಿವೇಕ ತವ ಹೀಯಕಿತಾ ಸುನತೈ ಸಂಕಲಂಕ ಅನೇಕ ವೈಯಸ್ಯಸಿ ಅವಾಸಮೇ ಅಹಂ ಬ್ರಹ್ಮಯ ಜ್ಞಾನ ತಥಾಪಿ ಸೋಕೂಟಸ್ಥೋ ಲೈ ಅಪ ಅಭಿಮಾನ ताको सदा अभेद है विभु चेतन चेता पाद समय निज रूपम ब्रह्म रूप दर्शात अहम बुद्धि में मान है साचे अरुअबात सो क्रमते वा क्रम विना या को करो प्रकाश सावधान वैशिष्य मना सावधान वैशिष्य सुना बाकोत्तर सार सुनतन सै अज्ञान तमा बोधवानु उजियार सद्गुरु पंडित पीतांबरजी महाराज की जय, साधु निश्चलदास महाराज की जय, शरण बसव स्वामी महाराज की जय. जय मंगलम जय नमः पार्वती पतिवर ರಮಾದೇ. ಎಲ್ಲರಿಗೂ ಶರಣಾರ್ಥಿ. ಇದುವರೆಗೆ ಶ್ರೀ ವಿಚಾರ ಸಾಗರದ 111ರಿಂದ 115ನೇ ದೋಹಾದವರೆಗೆ ದೋಹಾಗಾಯನವನ್ನು ನಡೆಸಿಕೊಟ್ಟ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಕೊಟ್ರೆಯ ಅಪ್ಪಿಗೆ ಮಠಗುರುಗಳಿಗೆ ಅನಂತ ಧನ್ಯವಾದಗಳು.
ಪ್ರಕಾಶ್ ಹುಡುಕೇರಿ ಗುರುಗಳೇ. ಹುಡುಕೇರಿ ಗುರುಗಳೇ. ಇದು ದೋಹವೇನು ಹೇಳ್ತೀವಿ ಅರ್ಥ ಹೇಳಿ. ಇವತ್ತೊಂದ್ ದಿವಸ ಏನಾಗ್ತದ್ರಿ, ನಾಳಿಂದ ಹೇಳ್ತಂತ ಗಂಗಾಧರ ಗುರುಗಳೇ. 114ನೇ ದೋಹಾ ಹೇಳಿ ಅರ್ಥ ಹೇಳ್ತೀರಿ. ಅಂತ ಬುಕ್ಕ ಇಲ್ರಿ, ತಂದಿಲ್ಲ ನಾನು. ಮತ್ತೆ ಯಾರು ಹೇಳ್ತೀರಿ? ಮಲ್ಲಪ್ಪ ಗುರುಗಳು, ರುದ್ರಪ್ಪ ಹೆಡ್ಕಲ್ ಗುರುಗಳು, ಪ್ರಕಾಶ್ ಕಂಬಿ ಗುರುಗಳು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಈಗ ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ತಿಯವರ ಕೃತಿ 4ನೇ ತರಂಗ 187ನೇ ವಿಷಯಾಂಕದಲ್ಲಿ ಬರುವ 116ನೇ ದೋಹ ಆಗುವ ಅರ್ಥ. ಏಕ ಸಮಯ ಹಿ ಭಾನ ಹೈ ಸಾಕ್ಷಿ ಅರ್ವಾಭಾಸ. ಏಕ ಸಮಯ ಹಿ ಭಾನ ಹೈ साक्षी अर्वाभास. तू जो चेतन को विषय साक्षी स्वयं प्रकाश. तू जो चेतन को विषय साक्षी स्वयं प्रकाश. ಇದರ ಅರ್ಥ ಏನಂದ್ರೆ, ಯಾವ ಅಹಂ ವೃತ್ತಿಯಲ್ಲಿ ಸಾಕ್ಷಿಯು ಹಾಗೂ ಚಿದಾಭಾಸನು ಇಬ್ಬರೂ ಒಂದೇ ಕಾಲದಲ್ಲಿಯೇ ಪ್ರತೀತಿಯಾಗುತ್ತಾರೆ. ಆದರೆ ಎರಡನೆಯವನು ಅಂದರೆ ಅಂತಃಕರಣ ಸಹಿತನಾದ ಆಭಾಸನು ಸಾಕ್ಷಿ ಚೇತನಕ್ಕೆ ವಿಷಯನಾಗಿರುತ್ತಾನೆ ಮತ್ತು ಸಾಕ್ಷಿಯು ಸ್ವಯಂ ಪ್ರಕಾಶನಾಗಿರುತ್ತಾನೆ. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಶ್ರೀ ವಿಚಾರ ಸಾಗರದ 4ನೇ ತರಂಗದ 204ನೇ ವಿಷಯಾಂಕದ ಈ ಅಂತಃಕರಣದಲ್ಲಿ 2 ವಿಧವಾದ ಪ್ರಕಾಶವಿರುತ್ತವೆ ಎಂಬ ವಿಷಯವಾಗಿ ನಮಗೆಲ್ಲ ತಿಳಿಸಿಕೊಡ್ಬೇಕಾಗಿ ಕೇಳಬರ್ತೇವೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ 204ನೇ ವಿಷಯಾಂಕ. 4ನೇ ತರಂಗದಲ್ಲಿ ಉತ್ತಮಾಧಿಕಾರಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ ಮಾಡ್ತಾ ಇದ್ದಾರೆ. 204ನೇ ವಿಷಯಾಂಕದಲ್ಲಿ ಅಂತಃಕರಣದಲ್ಲಿ 2 ವಿಧವಾದ ಪ್ರಕಾಶಗಳು ಅಂತ 116ನೇ ದೋಹಾವನ್ನ ಇಷ್ಟೊಂದು ಪರಿಪರಿಯಾಗಿ ಬಿಡಿಸಿಕೊಡ್ತಾ ಇದ್ದಾರೆ. ಇಲ್ಲಿ ತಿಳ್ಕೋಬೇಕಾಗಿದ್ದೇನಂತಂದ್ರೆ, ಸುಮ್ಮನೆ ನಾವು ಹೇಳ್ಕೊಂಡು ಆದ್ರೆ ಆಗಂಗಿಲ್ಲ. ಮೊದಲು ಪೆನ್ನು ಕಾಪಿ ತಗೊಂಡು ಅಂತಃಕರಣ ಅಂತೇಳಿ ಬರೆದು ಅದರ ಕೆಳಗ ತಕ್ಕಡಿ ಹಾಕೋರೆ. ಅಂತಃಕರಣ ಅಂತೇಳಿ ಬರೆದು 2 ಕಡೆ ತಕ್ಕಡಿ ಪರಡಿಗಳು ಮಾಡ್ಕೊರೆ.
ಮಾಡಿಕೊಂಡು ಒಂದು ಕಡೆ ಏನು ಬರೀತೀರಿ? ಶುದ್ಧ ಅಂತಃಕರಣ ಅಥವಾ ನಿರ್ಮಲ ಅಂತಃಕರಣ. ಶುದ್ಧ ಅಂತಃಕರಣ ಅಥವಾ ನಿರ್ಮಲ ಅಂತಃಕರಣ. ಬರೆದ್ರೆ ಇನ್ನ ಒಂದ್ ಕಡೆ ಏನ್ ಬರೀರಿ? ಅಶುದ್ಧ ಅಂತಃಕರಣ ಅಥವಾ ಮಲಿನ ಅಂತಃಕರಣ. ಬರೆದ್ರಿ? ಈ ಮಲಿನ ಅಂತಃಕರಣದಲ್ಲಿ ಏನ್ ಬರೀತೀರಿ? ಬ್ರಾಕೆಟ್ನಾಗ ಅವಚ್ಛೇದವಾದದ ರೀತಿ. ಮಲಿನ ಅಂತಃಕರಣ ಇದ್ದಲ್ಲಿ ಬ್ರಾಕೆಟ್ನಾಗ ಅವಚ್ಛೇದವಾದದ ರೀತಿ. ಶುದ್ಧ ಅಂತಃಕರಣದಲ್ಲಿ ಏನ್ ಬರೀತೀರಿ? ಆಭಾಸವಾದದ ರೀತಿ. ಬರದ್ರಿ? ಬರೆದ್ಮೇಲೆ ಏನಾಯ್ತು? ಅಲ್ಲಿ ಮಲಿನ ಅಂತಃಕರಣ ಅದಲ್ಲ, ಅದರ ಕೆಳಗೆ ಒಂದು ಬಾಣ ಹಾಕಿ ಅಲ್ಲಿ ಏನದ? ಅಂತಃಕರಣ ಮತ್ತು ಅದರ ಜೊತೆಗೆ ಇನ್ನ ಒಂದೇನದ? ಕೂಟಸ್ಥ, ಕೇವಲ ಕೂಟಸ್ಥ ಆತ್ಮ. ಅದಕ್ಕೆ ಒಂದು ಬಾಣ ಹಾಕಿ ಕೆಳಗ ಕೇವಲ ಕೂಟಸ್ಥ ಚೇತನವಿದೆ. ಬೇಕಿದ್ರೆ ಬ್ರಾಕೆಟ್ನಾಗ ಬರೀಲಿ ಆಭಾಸ ಅಥವಾ ಪ್ರತಿಬಿಂಬ ವಿಲ್ಲ. ಆಭಾಸ ಅಥವಾ ಪ್ರತಿಬಿಂಬ ಇಲ್ಲ. ಎಲ್ಲಿ ಯಾವ ಅಂತಃಕರಣದಾಗ ಬರ್ಕೋತಾದ್ರಿ ಇದು? ಯಾವ್ದ್ರಾಗ ಬರದ್ರಿ? ಅವಚ್ಛೇದವಾದದ ರೀತಿ ಬರೆದು ಅದರ ಕೆಳಗೆ ಬಾಣ ಹಾಕಿ ಕೇವಲ ಕೂಟಸ್ಥ ಚೇತನವಿದೆ, ಇಲ್ಲಿ ಆಭಾಸ ಅಥವಾ ಪ್ರತಿಬಿಂಬವಿಲ್ಲ ಅಂತ ಇಷ್ಟು ಬರೆದು ಬಿಟ್ರೆ ನೆಕ್ಸ್ಟ್ ಏನಾಗ್ತದ? ಇದೇನು? ಅದಕ್ಕೆ ಹಿಂಗದ ಅಂದ್ರೆ ಅಶುದ್ಧ, ಮಲಿನವಾಗಿರುವ ಕಾರಣ. ಹೌದಲ್ರಿ? ಈಗೇನಾಯ್ತು? ಈ ಕಡೆ ಶುದ್ಧ ಅಂತಃಕರಣ ಅಥವಾ ನಿರ್ಮಲ ಅಂತಃಕರಣ ಆಭಾಸವಾದದ ರೀತಿ ಅದಲ್ಲ, ಇದ್ರದ್ದು ಗೆರಿ ತೆಳಗಾಗಿ ಎಳೆದು ಇದಕ್ಕೆ ಮತ್ತೆ ತಕ್ಕಡಿ ಹಾಕಿ ಎರಡು ಪರಡಿ ಮಾಡ್ಕೊಳ್ರಿ. ಇದಕ್ಕೆ ಗೆರಿ ತೆಳಗೆ ಎಳೆರಿ, ಮತ್ತೆ ಎರಡು ಪರಡಿ ಮಾಡ್ಕೊಳ್ರಿ. ಒಂದು ಕಡೆ ಏನ್ ಬರೀರಿ? ಒಂದು ಕಡೆ ಏನ್ ಬರೀರಿ? ಕೂಟಸ್ಥ ಚೇತನ. ಒಂದು ಕಡೆ ಕೂಟಸ್ಥ ಚೇತನ, ಇನ್ನ ಒಂದು ಕಡೆ ಆಭಾಸ ಚೇತನ. ಹಂಗೆ ಬರೀರಿ. ಸಾಭಾಸ ಅಂತಃಕರಣ, ಸಾಭಾಸ ಚೇತನ ಅಲ್ಲ, ಸಾಭಾಸ ಅಂತಃಕರಣ ಅನ್ಬೇಕು, ಆಭಾಸ ಚೇತನ. ನಾವಿಲ್ಲಿ ಹೇಳಕತ್ತಿದ್ದು ಚೇತನದ ಬಗ್ಗೆ, ಅಂತಃಕರಣದ ಬಗ್ಗೆ ಅಲ್ಲ, ಪ್ರಕಾಶದ ಬಗ್ಗೆ, ಬೆಳಕಿನ ಬಗ್ಗೆ, ಚೇತನದ ಬಗ್ಗೆ ಹೇಳಕತ್ತೀವಿ.
ಅಂತಃಕರಣದ ಬಗ್ಗೆ ಹೇಳಕತ್ತಿಲ್ಲ ಇಲ್ಲಿ. ಆಭಾಸ ಚೇತನ. ಬರೀ ಅಂತಃಕರಣದ ಬಗ್ಗೆ ಹೇಳಿದ್ರೆ ಅವು ಬರಿಬೇಕು. ಆಭಾಸ ಅಂತಃಕರಣ, ಆಭಾಸ ಸಹಿತ ಅಂತಃಕರಣ ಅಂತ ಹೇಳೋದು ಅದು. ಇಲ್ಲಿ ಚೇತನದ ಬಗ್ಗೆ ಹೇಳಕತ್ತೀವಿ ನಾವು. ಅದ್ರೊಳಗಿರೋ ಚೇತನ, ಅದಕ್ಕೆ ಎರಡಾಯ್ತು. ಆ ಕೂಟಸ್ಥ ಚೇತನ, ಆಭಾಸ ಚೇತನ. ಇದು ಆದ್ಮೇಲೆ ಈ ತಕ್ಕಡಿದ ಪೇಜ್ ಹಂಗೆ ಬಿಟ್ಟು ನೆಕ್ಸ್ಟ್ ಪೇಜಿಗೆ ಹೋಗಿ 3 ಕಾಲಮ್ ಹಾಕೋಬೇಕು. ಈಗ ಇಲ್ಲೇನದಪ್ಪ ಅಂತಂದ್ರೆ ಈ ವಿಷಯಾಂಕದ ಶೀರ್ಷಿಕೆ ಏನದ ಇಲ್ಲಿ? ಅಂತಃಕರಣದಲ್ಲಿ 2 ವಿಧವಾದ ಪ್ರಕಾಶಗಳದವ ಅಂತಂದ್ರೆ ನೀವು ಸ್ಟಡಿ ಮಾಡ್ತಾ ಇರೋದು ಆಭಾಸವಾದದ ಪ್ರಕಾಶಗಳನ್ನ ಅಥವಾ ಅವಚ್ಛೇದವಾದದ ಪ್ರಕಾಶಗಳನ್ನ? ಅವಚ್ಛೇದವಾದದಲ್ಲಿ ಒಂದೇ ವಿಧವಾದ ಪ್ರಕಾಶ ಅದ, ಕೂಟಸ್ಥ, ಪ್ರತಿಬಿಂಬ ಇಲ್ಲ ಅಲ್ಲಿ. ಅದಕ್ಕ ಅಲ್ಲೇನಾಯ್ತು, ಇವೆರಡರಲ್ಲಿ ಯಾವುದು ಶ್ರೇಷ್ಠ? ಆಭಾಸವಾದದ ರೀತಿ ಶ್ರೇಷ್ಠನೋ ಅವಚ್ಛೇದವಾದದ ರೀತಿ ಶ್ರೇಷ್ಠನೋ? ಇಲ್ಲಿ ಒಂದು ನಿರ್ಣಯ ಮಾಡ್ಕೊಂಡ್ರಿ. ಯಾವಾಗ ಏನಂತ ಮಾಡಿದ್ರಿ? ಆಭಾಸವಾದದ ರೀತಿಯೇ ಶ್ರೇಷ್ಠ. ಕಾರಣ ಅದೇನಾಗ್ತದ? ಅಹಂ ಬ್ರಹ್ಮಾಸ್ಮಿ ಜ್ಞಾನ ಮತ್ತು ಸ್ವರೂಪ ಗ್ರಾಹಕವಾಗಿದೆ. ಎದಕ್ಕೆ ಶ್ರೇಷ್ಠದಂದ್ರ ಇದು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಗ್ರಹಣ ಮಾಡುವ ಶಕ್ತಿ ಅದಕ್ಕದ, ಮತ್ತು ಬ್ರಹ್ಮ ಸ್ವರೂಪವನ್ನು ಗ್ರಹಣ ಮಾಡುವ ಶಕ್ತಿ ಇದಕ್ಕದ. ಆಭಾಸವಾದದ ರೀತಿಯಲ್ಲಿರುವಂತ ಶುದ್ಧ ಅಂತಃಕರಣದಲ್ಲಿ ಇರುವಂತ ಏನು ಚೇತನ ಆದ ಅದು ಏನದ? ಅಂತಃಕರಣ ಸಹಿತವಾಗಿ ಅದು ಆಭಾಸ ಸಹಿತ ಅಂತಃಕರಣ ಸಹಿತವಾದ ಚೇತನ, ವಿಶಿಷ್ಟ ಚೇತನ. ಆಭಾಸ ಸಹಿತ ಅಂತಃಕರಣ ವಿಶಿಷ್ಟ ಚೇತನ, ಹೌದಲ್ರಿ? ಆಭಾಸ ಸಹಿತ ಅಂತಃಕರಣ ವಿಶಿಷ್ಟ ಚೇತನ. ಇದು ಏನದಪ್ಪ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಜ್ಞಾನನೂ ಗ್ರಹಣ ಮಾಡ್ಲಕತ್ತದ. ನಿಮ್ಮೊಳಗೆ ಇದು ಅಹಂ ಬ್ರಹ್ಮಾಸ್ಮಿ ಅರ್ಥ ಆಗ್ಲಕತ್ತದ ಅಂತಂದ್ರೆ ಇದು ಜ್ಞಾನನೂ ಗ್ರಹಣ ಮಾಡ್ಲಿಕ್ಕತ್ತದ. ಮುಂದೊಂದು ದಿನ ತನ್ನೊಳಗಿನ ಅಜ್ಞಾನ ತ್ಯಾಗ ಮಾಡಿ ಅದೇನಾಗತ್ತದ? ಮುಂದೆ ಬ್ರಹ್ಮ ಸ್ವರೂಪನೇ ಆಗತ್ತದ. ಅದಕ್ಕೆ ಈಗೇನ್ ಮಾಡ್ಬಿಟ್ರು? ಕೇವಲ ಕೂಟಸ್ಥ ಚೇತನ ಇರೋಂಥದ್ದೇನದದು? ಕೇವಲ ಅಂತಃಕರಣ ವಿಶಿಷ್ಟ ಚೇತನ ಈ ಕಡಿದು ಅಶುದ್ಧ ಒಳಗಿರೋದು, ಹೌದಿಲ್ರಿ? ಅದನ್ನ ಬಿಟ್ರು ಈಗ ಬ್ರಹ್ಮ ಆಗೋದ್ರ ಕಡೆ ಹೋಗ್ಬೇಕಿಲ್ಲ ಮುಂದ. ಅದಕ್ಕೇನ್ ಮಾಡಿದ್ರು? ಈ ಬ್ರಹ್ಮ ಆಗುವಂತ ಒಂದು ಇದಕ್ಕೆ ಹೋಗಿ ಅವ್ರೇನ್ ಮಾಡಿಬಿಟ್ರೆ ಶುದ್ಧ ಅಂತಃಕರಣದಲ್ಲಿರುವಂತ ನಿರ್ಮಲ ಅಂತಃಕರಣದಲ್ಲಿರುವಂತ ಆಭಾಸವಾದದ ರೀತಿಯಲ್ಲಿರುವ ಆಭಾಸ ಸಹಿತ ಅಂತಃಕರಣ ವಿಶಿಷ್ಟ ಚೇತನವನ್ನು ಅಧ್ಯಯನ ಮಾಡೋದಕ್ಕೆ ಮುಂದುವರೆದ್ರು. ಅದರೊಳಗೆ ಹೊಂಟ್ರು ಅವರು. ಇದು ಇಲ್ಲೇ ಇಟ್ರಿ ಇದಕ್ಕೆ, ಆಭಾಸ ಇರ್ಲಾರ್ದಕ್ಕ ಇಲ್ಲೇ ಬಿಟ್ರಿ, ಇದಕ್ಕೆ ಕೈ ಬಿಟ್ರು. ಕೈ ಬಿಟ್ಟು ಏನ್ ಮಾಡ್ಬಿಟ್ರು? ಮುಂದ ಯಾವುದು ಬ್ರಹ್ಮ ಆಗ್ತದ ಅದ್ರ ಬೆನ್ನತ್ತಿದ. ಅದ್ರ ಬೆನ್ನತ್ತಿ ಅದಕ್ಕೆ ಒಂದು ವಿಷಯಾಂಕ ಕೊಟ್ಟು ಅದ್ರದ್ದು ಅಧ್ಯಯನ ಮಾಡ್ಲಿಕ್ಕತ್ತಾರ. ಈಗ ನಿಮಗೆ ಏನು ಅರಿವು ಇರ್ಬೇಕಂದ್ರ ಇಲ್ಲಿ ನಾವು ಅವಚ್ಛೇದವಾದದ ರೀತಿಯ ಚೇತನವನ್ನು ನಾವು ಅಧ್ಯಯನ ಮಾಡ್ತಾ ಇಲ್ಲ, ನಾವು ಆಭಾಸವಾದದ ರೀತಿಯ ಚೇತನವನ್ನು ಅಧ್ಯಯನ ಮಾಡ್ಲಕತ್ತೀವಿ. ಆಭಾಸವಾದದ ರೀತಿಯಲ್ಲಿರುವಂತಹ ಚೇತನ ಹೆಂಗದ? 2 ಪ್ರಕಾರ, ಒಂದು ಕೂಟಸ್ಥ ಚೇತನ, ಇನ್ನ ಒಂದು ಆಭಾಸ ಚೇತನ. ಎಲ್ಲೆದೀವಿ ಗೊತ್ತಾಯ್ತಾ? ಈಗ ನಾವು ಇದು ಸಾಗರ, ಇದು ಪಾಠ ಹೇಳ್ಕೊತ ಹೋದಂಗೆ ಏನೋ ಚಂದ ಅನಿಸ್ತದೆ. ಎಲ್ಲೆದೀವತ್ತೆ ಗೊತ್ತಾಗಲ್ಲ. ನಿಮ್ಮ ವಿಳಾಸ ಗೊತ್ತಾಯ್ತಾ? ಎಲ್ಲೆದಿರಿ ಅಂತ, ಏನ್ ಅಧ್ಯಯನ ಮಾಡ್ಲಕತ್ತೀರಂತ? ಅವಚ್ಛೇದವಾದವನ್ನು ಬಿಟ್ಟು
ಅಭ್ಯಾಸ ಮಾಡ್ತಾರೆ. ಈಗ ಆಭಾಸವಾದವನ್ನು ಎರಡು ರೀತಿ ಅದಾವ. ಅದ್ರಾಗ ಅವಚ್ಛೇದವಾದದೊಳಗೆ ಪ್ರತಿಬಿಂಬ ಇಲ್ಲ, ಬರೇ ಕೂಟಸ್ಥ ಅದ. ಅದು ಏನದ ಅಂತಂದ್ರೆ ಈ ಬ್ರಹ್ಮಜ್ಞಾನವನ್ನ ಗ್ರಹಣ ಮಾಡುವಂತ ಶಕ್ತಿನೂ ಇಲ್ಲ. ಅದು ಮುಂದೆ ಆ ಬ್ರಹ್ಮಾಸ್ಮಿ ಸ್ವರೂಪವನ್ನು ತಾಳುವಂತ ಅದಕ್ಕೆ ಯಾವ ಲಕ್ಷಣನೂ ಇಲ್ಲದಕ್ಕೆ ಅದು ತಿಳಿಲಾರ್ದು. ಈಗ ತಿಳಿಸಿ ಗುರು ಹೇಳ್ತಾನೆ, ಅದು ತಿಳಿಲಾರ್ದಂತ ಪಾಟಿ ಇತ್ತಂತಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಅಲ್ಲೇ ಬಿಟ್ಟು ಬಿಡ್ಬೇಕು. ಅದಕ್ಕೆ ಬಿಟ್ಟು ಮುಂದೇನ್ ಮಾಡ್ಬೇಕು? ಎಲ್ಲಿ ಪ್ರತಿಬಿಂಬ ಉಂಟಾಗ್ತದ ಅದರೊಳಗೆ ನಾವು ಮುಂದಿನ ಅಧ್ಯಯನ ಚಾಲು ಮಾಡ್ಬೇಕು. ಹಿಂಗೆ ಮುಂದೇನಾಯ್ತು? ಈಗ ಉದಾಹರಣೆಗಳು ಭಾರಿ ಬರ್ತಿರ್ತಾವ. ಅದ್ರೊಳಗೆ ಎರಡು ಟೈಪ್, ತಿಳಿಲಾರ್ದು ಏನದಾವ ಎರಡು ಟೈಪ್, ಮತ್ತ ಪ್ರತಿಬಿಂಬ ಇರ್ಲಾರ್ದಂಥವು ಎರಡು ಟೈಪ್. ಏನ್ರಿ? ಒಂದು ತಿಕ್ಕಿ 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 ತಿಕ್ಕಿದಂಗ ಹೊಳಪು ಬರ್ತದ. ತಿಕ್ಕಿದಂಗ ಹೊಳಪು ಬರ್ತದ. ಅಂತ ವಸ್ತುವನ್ನ ಗುರು ಬಿಡಂಗಿಲ್ಲ. ಅದನ್ನು ತಿಕ್ಕಿ 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 ಅದರೊಳಗೆ ಪ್ರತಿಬಿಂಬ ಮೂಡಂಗ ಮಾಡ್ತಾನ. ಅವಚ್ಛೇದವಾದದ ರೀತಿಯಲ್ಲಿರುವ ಪದಾರ್ಥಗಳಲ್ಲಿ ಮತ್ತೆ ಎರಡು ರೀತಿ. ಅದನ್ನ ಹಿಡಿದು ತಿಕ್ಕಿ 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 ಅಂತಂದ್ರೇನು? ತಿಳಿಸಿ ಹೇಳಿ 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 ತಿಳಿಯಂಗ ಮಾಡ್ತಾನ. ಅವಚ್ಛೇದವಾದದ ರೀತಿ ಅಂದ ಕೂಡ್ಲೇನೆ ಅದನ್ನು ಬಿಸಾಕದಲ್ಲದು. ಅದ್ರೊಳಗ ಯಾವಾದರೆ ನಾವು ಚಂದ ತಿಳಿಸಿ ಹೇಳಿದ್ರೆ ತಿಳ್ಕೊತದೇನು ಅಂತ ಹೇಳಿ ಗುರು ಆದವನು ತಿಳಿಸಿ ಹೇಳಿ ಹೇಳಿ ಒಂದು ಸಾರಿ ಬದಲಿ 3 ಸಾರಿ ಹೇಳಿದ್ರೆ ತಿಳ್ಕೊತಾನ. ಏಕಪಾಟಿ, ದ್ವಿಪಾಟಿ, ತ್ರಿಪಾಟಿ ಅಂತ ಹೇಳಿ ಇರ್ತಾವ. ಸ್ವಲ್ಪ ಸ್ಲೋ ಲರ್ನರ್ಸ್ ಅಂತ ಇರ್ತಾರೆ. ಸ್ಲೋರ್ ಲರ್ನರ್ಸ್, ಇನ್ನ ಒಂದು ನೋ ಲರ್ನರ್ಸ್. ಏನು ಕಲಿಯಂಗೆ ಇಲ್ಲ. ನೋ ಲರ್ನರ್ಸ್, ಸ್ಲೋ ಲರ್ನರ್ಸ್. ನಾವಿಲ್ಲಿ ಸ್ಲೋ ಲರ್ನರ್ಸ್ಗೆ ಒಂದು ಸ್ಕೂಲ್ ಓಪನ್ ಮಾಡೀವಿ. ಅವ್ರಿಗೇನು ಒಂದು ಸ್ವಲ್ಪ ಇನ್ನೊಂದು 2-3 ಸಾರಿ ಹೇಳಿದ್ದ ವಿಷಯ ಹೇಳಿದ್ರೆ ಗ್ರಹಣ ಆಗ್ತದ. ಅಂಥವ್ರಿಗೆ ಸ್ಲೋ ಲರ್ನರ್ಸ್ ಅಂತ ಮಾಡೀವಿ. ಮತ್ತ ನೀವು 100 ಸಾರಿ ಹೇಳಿದ್ರು ತಲೆಗೆ ಹೋಗಂಗಿಲ್ಲ ಅಂತಂದ್ರೆ ಅದಕ್ಕೇನಂದ್ರೆ ಅವರು ಕೋಡುಗಲ್ಲಿನ ಮೇಲೆ ಮಳೆ ಸುರಿದರ ಆ ಕಲ್ಲು ನೀರು ಕುಡಿಯಬಹುದೇ ಸರ್ವಜ್ಞ ಅಂತ ಅಂದ್ಬಿಟ್ರು ಅವ್ರು. ಬೋರ್ಗಲ್ಲ ಅದು, ಬೋರ್ಗಲ್ ಇದ್ದಂಗ. ನೋ ಲರ್ನರ್ಸ್. ಈಗ ತಿಕ್ಕಿ ತಿಕ್ಕಿ ಆ ಗುರುವಿಗೆ ಗೊತ್ತಾಗಬೇಕಲ್ಲ, ಅದು ಏನ್ ತಿಕ್ಕಿದ್ರೂ ಏನು ಒಣ್ಣಂಗಿಲ್ಲ. ಏನಾರ ಒಂದು ಲೋಹ ಪದಾರ್ಥಗಳು ತಿಕ್ಕಿದ್ರೆ ಅದ್ರೊಳಗೆ ಹೊಳಪು ಬಂದು ಏನಾಗ್ತದ? ಪಾಲಿಶ್ ಮಾಡೋದಂತೀರ ಇಲ್ಲ ಅದಕ್ಕೆ? ಪಾಲಿಶ್ ಮಾಡಿದ್ರೆ ಏನಾಗ್ತದ? ತಿಕ್ಕಿ ತಿಕ್ಕಿ ಪಾಲಿಶ್ ಮಾಡಿದ್ರೆ ಅದು ಹೊಳಪು ಹೆಚ್ಚಾಗ್ತದ. ಹೆಚ್ಚಾದಂಗೆ ಅದ್ರೊಳಗೆ ಪ್ರತಿಬಿಂಬ ಮೂಡ್ತದ. ಅದು ಒಂದು ರೀತಿ. ಇನ್ನ ಒಂದು ಇಟ್ಟಂಗಿ ತಿಕ್ಕಿದ್ರೆ ಏನು ಸಿಗ್ತದ? ಮಣ್ಣ ಉಸುಕ ಉದುರ್ತದ, ಮತ್ತದು ಹೆಂಗದ ಹಂಗೆ ಇರ್ತದ, ಮಾರಿ ಅದರದು. ಯಾವುದಾದ್ರು ಒಂದು ಲೋಹದ ಪದಾರ್ಥವನ್ನು ತಿಕ್ಕಿ ತಿಕ್ಕಿ ಪಾಲಿಶ್ ಮಾಡಿದ್ರೆ ಅದರೊಳಗೆ ಪ್ರತಿಬಿಂಬ ಬರ್ತದೆ. ಇಟ್ಟಂಗಿ ತಿಕ್ಕಿದ್ರೆ ಆ ಇಟ್ಟಂಗಿ ಅದ್ರಾಗೂ 2 ಪ್ರಕಾರ ಗೊತ್ತಾಯ್ತಿಲ್ಲ ನಿಮಗೆ? ಅವಚ್ಛೇದವಾದದ ಪ್ರಕಾರದಾಗೂ 2 ಪ್ರಕಾರ ಅದರೊಳಗೆ ಇಲ್ಲ. ಈಗ ನಡೆದ ವಿಷಯಾಂಕ ಏನದ? ಇಲ್ಲಿ 2 ಅದ. ಒಂದು ಕೂಟಸ್ಥ ಚೇತನ, ಇನ್ನೊಂದು ಆಭಾಸ ಚೇತನ ಅಂತ ಏನದಲ್ಲ. ಇಲ್ಲಿ ಏನ್ ಮಾಡ್ಬೇಕು ನೀವು? ಆಭಾಸವಾದದ ರೀತಿಯಿಂದ. ಯಾಕಂದ್ರೆ ಅದನ್ನ ಯಾಕೆ ಅಲ್ಲೇ ಬಿಟ್ಟಾರ ಅಂತಂದ್ರೆ ಅದು ಇನ್ನ ತಯಾರಾಗಿಲ್ಲ. ತಿಕ್ಕಿ 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 ಆಭಾಸವಾದದ ರೀತಿಯ ಮಟ್ಟಕ್ಕೆ ಬರ್ಬೇಕದು. ಪ್ರತಿಬಿಂಬ ಉಂಟಾಗುವ ಮಟ್ಟಕ್ಕೆ ಬರಬೇಕು. ಅರ್ಥ ಮಾಡ್ಕೊಳ್ಳೋ ಮಟ್ಟಕ್ಕೆ ಬರಬೇಕು. ತಿಳ್ಕೊಳ್ಳೋ ಮಟ್ಟಕ್ಕೆ ಬರಬೇಕು. ತಿಳ್ಕೊಳ್ಳೋ ಮಟ್ಟಕ್ಕೆ ಬರಬೇಕು. ಕೆಲವೊಬ್ಬರು ತಿಳ್ಕೊಳ್ಳೋ ಮಟ್ಟ ಏನಿರ್ತದ ಅವರಿಗೆ ಸಿಕ್ಕ ವಸ್ತುವಿಗಿಂತ ಹೆಚ್ಚು ತಿಳ್ಕೊತಾರ. ಅವ್ರಿಗೇನು ವಸ್ತು ಸಿಕ್ಕದ ಆ ವಸ್ತುವಿನ ಬಗ್ಗೆ ಅಷ್ಟೇ ಅಲ್ಲ, ವಸ್ತುವಿನಿಗಿಂತ ಅಧಿಕವಾಗಿ ತಿಳುವಳಿಕೆ. ಉರಿಲಿಂಗ ದೇವರು ಏನ್ ಮಾಡ್ತಿದ್ರು? ದೀಕ್ಷಾ ಕಾರ್ಯಕ್ರಮ, ಲಿಂಗ ದೀಕ್ಷೆ ಕೊಡ್ತಾ ಇದ್ರು ಒಬ್ಬರು ಮನೆಯೊಳಗ. ಆ ಮನಿ ಕಳುವು ಮಾಡ್ಲಕ್ಕತ್ತ ಒಬ್ಬವ
ಕಳ್ಳ ಬಂದು ಮ್ಯಾಲಿಂದು ಬೆಳಕಿಂಡಿ ತೆಗೆದು ಅದರೊಳಗಿಂದ ಹಂಚು ತೆಗೆದು ನೋಡಿದ ಕೂಡ್ಲೇನೆ ಒಳಗೆ ದೀಕ್ಷಾ ಕಾರ್ಯಕ್ರಮ ನಡೆದದ, ಇದು ನೋಡೇ ಇಲ್ಲಲ್ಲ, ಎಂತ ಅದ್ಭುತ ಕಾರ್ಯಕ್ರಮ ಅಂತೇಳಿ ಅಲ್ಲೇ ನೋಡ್ಕೋತ ಕುಂತ ಮೇಲೆ ಅವ್ರ ಗುರುಗಳು ಲಿಂಗಧಾರಣೆ ಅದೆಲ್ಲ ಮಾಡೋದ್ ನೋಡ್ದ. ಆ ಲಿಂಗ ನಾನು ಯಾಕೆ ಪಡ್ಕೋಬಾರ್ದು ಅಂತ ಅವ ಮನಸ್ಸು ಮಾಡ್ದ. ಲಿಂಗ ಯಾಕೆ ಪಡ್ಕೋಬಾರ್ದು ಅಂತ ಮನಸ್ಸು ಮಾಡಿ ಏನ್ ಮಾಡ್ದ, ಶೂದ್ರ ಬಾಲಕ ಇದ್ದದಕ್ಕ ಗುರುಗಳ ಸಮೀಪ ಹೋಗ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಗುರುಗಳಿಗೆ ಸೇವೆ ಮಾಡಿದರೆ ಅಲ್ಲಿ ದೀಕ್ಷೆ ಕೊಡೋ ಟೈಮ್ನಾಗ ಗುರುಗಳದು ಹೇಳಿದ ಮಾತು ಕೇಳ್ದ. ಗುರುವಿಗೆ ಸಂತೋಷ ಪಡಿಸಿದ್ರೆ ನಿನಗ ಜ್ಞಾನ ಆಗ್ತದಪ್ಪ, ನಿನಗೆ ಮೋಕ್ಷ ಆಗ್ತದ. ಅದು ಗುರುವಿನಿಂದ ಜ್ಞಾನ ಪಡ್ಕೋಬೇಕಾದ್ರೆ ನೀ ಗುರುವಿನ ಸೇವೆ ಮಾಡಬೇಕು ಅಂತೇಳಿ ಅವ್ರ ಜ್ಞಾನದ ಹೇಳೋ ಟೈಮ್ನಾಗ ಏನಾಯ್ತು, ಆ ಮಾತಿವ ಕೇಳ್ದ. ಗುರುವಿನ ಸೇವೆ ಹೆಂಗ್ ಮಾಡ್ಲಿ ಅಂತ ತಿಳ್ಕೊಂಡು ದಿನ ನಸಿಕ್ನಾಗ ಗುರುಗಳು ಹೇಳೋದಕ್ಕಿಂತ ಮೊದಲೇ ಒಂದು ಕಟ್ಟಿಗೆ ಹೊರೆ ತಂದು ಅವ್ರ ಮಠದ ಮುಂದೆ ಇಟ್ಬಿಡ್ತಿದ್ದ. ಕಟ್ಟಿಗೆ ಬಹಳ ಅವಶ್ಯಕತೆ ಇತ್ತು. ಕಾಡಿಗೆ ಹೋಗಿ ಕಟ್ಟಿಗೆ ತಂದೆ ಅಡಿಗೆ ಮಾಡೋ ಕಾಲ ಅದು. ಕಟ್ಟಿಗೆ ಹೊರಿ ತರದು ಗುರುಗಳ ಮನೆ ಮುಂದೆ ಹಾಕಿ ಹೋಗ್ಬಿಡ್ತಿದ್ದ. ಗುರುಗಳು ಹೇಳೋದ್ರಾಗೆ ಹಿಂಗಾಗ್ತಿತ್ತು. ಒಂದು ದಿನ ಏನಾಯ್ತು, ಗುರುಗಳ ಕೈಗೆ ಸಿಕ್ಬಿಟ್ಟ. ಇದು ಯಾರು ಹಾಕ್ತಾರ ಕಟ್ಟಿಗೆ ಹೊರಿ, ದಿನ ತಂದು ಹಾಕ್ತಾರ, ಯಾರು ಹಾಕ್ತಾರ? ಮುಂದೆ ಗುರುಗಳ ಕೈಗೆ ಸಿಕ್ಕ ಮೇಲೆ ಇವನೇ ತಂದು ಹಾಕ್ತಾನ ಅಂತ ಅಂದ್ಮೇಲೆ ಇಬ್ಬರಿಗೆ ಮಾತುಕತೆ ಶುರು ಆಯ್ತು. ಒಂದು ಆತ್ಮೀಯತೆ ಶುರು ಆಯ್ತು. ಆತ್ಮೀಯತೆ ಶುರು ಆದ್ಮೇಲೆ ನಿಧಾನ ಏನ್ ಮಾಡ್ಲಕತ್ತ, ನನಗ ಲಿಂಗ ಕೊಡು ಅನ್ಲಕತ್ತ. ಈ ಶೂದ್ರ ಬಾಲಕನಿಗೆ ಲಿಂಗ ಕಟ್ಟಿ ಬೇದ ಮೇಲೆ ಉಳಿದವರೆಲ್ಲ ಮೇಲ್ ಜಾತಿಯವರಿಗೆ ಲಿಂಗ ಕಟ್ಟಿವಿ. ಅವ್ರೆಲ್ಲರೂ ಎದುರು ಬೀಳ್ತಾರ, ಇದೇನಪ್ಪ ಬ್ಯಾಡ, ನಿನಗೆ ಲಿಂಗ ಕಟ್ಲಕ್ ಆಗಂಗಿಲ್ಲ, ಇನ್ನ ನಿನ್ನೊಳಗೆ ಯೋಗ್ಯತೆ ಬರ್ಬೇಕು, ಹಂಗ ಹಿಂಗ ಅಂತೇಳಿ ಅವ್ರು ಟೈಮ್ ಪಾಸ್ ಮಾಡ್ಲಕತ್ರು. ಲಿಂಗ ಕೊಡುವಲ್ಲ, ಇವ ಬಿಡುವಲ್ಲ. ದಿನ ಕಾಟ, ದಿನ ಲಿಂಗ ಕೊಡು, ಲಿಂಗ ಕೊಡು, ಲಿಂಗ ಕೊಡು, ಲಿಂಗ ಕೊಡು, ಲಿಂಗ ಕೊಡು. ಅವಾಗ ಒಂದು ದಿನ ಗುರುಗಳಿಗೆ ಬ್ಯಾಸರ ಬಂದ್ಬಿಡ್ತು. ಬ್ಯಾಸರ ಬಂದ ಅಲ್ಲಿ ಬಾಗಿಲಿಗೆ ಇಟ್ಟದ ಕಲ್ಲು ತಗೊಂಡು ಘೇ ಧಗಡಿ ಲೇ ಜಾ, ಘೇ ಧಗಡಿ ಲೇ ಜಾ ಅಂತೇಳಿ, ಆ ಕಡೆ ಮರಾಠಿ ಭಾಷೆದೊಳಗೆ ಧಗಡಿ ಅಂದ್ರೆ ಬಾಗಿಲಿಗೆ ಇಟ್ಟ ಕಲ್ಲು ತಗೊಂಡು ಬಿಸಾಕಿ ಬಿಟ್ರ ಅವನಿಗೆ. ಅವ ಅತ್ಯಂತ ಭಕ್ತಿಯಿಂದ ಆದರಪೂರ್ವಕವಾಗಿ ಆ ಕಲ್ಲನ್ನ ಏನ್ ಮಾಡ್ಬಿಟ್ಟ, ಸ್ವೀಕಾರ ಮಾಡಿಬಿಟ್ಟ. ಮಂತ್ರ ಅಂತೂ ಕೇಳೇ ಬಿಟ್ಟಿದ್ದ, ಮಂತ್ರ ಜಪ ಮಾಡೋದು ಗೊತ್ತಿತ್ತು. ಆ ಕಲ್ಲು ತಗೊಂಡು ಏನ್ ಮಾಡ್ಬಿಟ್ಟವ, ಅದನ್ನೇ ಲಿಂಗ ಅಂತ ಪೂಜೆ ಮಾಡೋದು. ನೋಡ್ರಿ, ಬಾಗಿಲಿಗಿಟ್ಟ ಕಲ್ಲನ್ನ ಲಿಂಗ ಅಂತ ಪೂಜೆ ಮಾಡೋದಂದ್ರ ಅವನು ತಿಳುವಳಿಕೆ ಮಟ್ಟ ಬಹಳ ದೊಡ್ಡದಿತ್ತು. ವಾಸ್ತವಿಕತೆಗಿಂತ ದೊಡ್ಡ ತಿಳುವಳಿಕೆ ಅವನು. ಆ ರೀತಿನೂ ಇರ್ತಾರ. ಸ್ವತಃ ಗುರು ಮಂತ್ರ ಹೇಳಿ, ಕಿವ್ಯಾಗ ಮಂತ್ರ ಹೇಳಿ, ಹಣಿಗೆ ಈಬತ್ತಿ ಹಚ್ಚಿ, ಕೈಯಾಗೇ ಪ್ರೀತಿಲಿಂತ ಲಿಂಗ ಕೊಟ್ರು ಆ ಲಿಂಗ ತೊಟ್ಕೊಳ್ಳಾರ್ದಂತ ಕತ್ತಿ ಚುಳ ಮಕ್ಕಳು ಎಲ್ಲಿ ಏನ್ರಿ? ಇವ ಅಲ್ಲಿ ಕಲ್ಲು ತಗೊಂಡು ಒಂದು ಬಾಗಿಲಿಗಿಟ್ಟು ಕಲ್ಲು ತಗೊಂಡು ಲಿಂಗ ಅಂತ ಪೂಜೆ ಮಾಡಿದ್ನಲ್ಲ, ಇವಂದು ತಿಳುವಳಿಕೆ ಮಟ್ಟ ಎಲ್ಲಿ ಹೆಂಗದ? ಅರಿವಿನ ಮಟ್ಟ ನೋಡ್ರಿ ಹೆಂಗದ. ಲಿಂಗವಂತ ಸಮಾಜ ಅಂತ ಬಾಯಿಲೆ ಹೇಳಿ ಒಬ್ಬರು ಕೊಳ್ಳಾಗ ಲಿಂಗಿಲ್ಲ, ರೋಡ್ ಮೇಲೆ ಜಗಳಾಡ್ಲಕ್ ಬಳಸ್ಲಕತ್ತಾರ ಅದನ್ನ. ಅವನ್ ಎದಕ್ಕೆ ಬಳಸ್ದ? ಉರಿಲಿಂಗ ಪೆದ್ದಿ ಹೇಳಕತ್ತದ, ಅರಿವಿಗೆ ಬರ್ಲಕತ್ತದ. ಹಾ, ಮತ್ತೆ ಕಲ್ಲಿನಾಗ ದೇವರು ಕಂಡಂತ ಅವನು ಉರಿಲಿಂಗ ಪೆದ್ದಿ ಎಲ್ಲಿ? ಇವರು ಲಿಂಗನ್ನ ಹಿಡ್ಕೊಂಡು ರೋಡ್ ಮೇಲೆ ಜಗಳಾಡಕತ್ತಾರಲ್ಲ, ಇವ್ರು ಎಲ್ಲಿ? ಕೊಳ್ಳಾಗ ಲಿಂಗನೇ ಇಲ್ಲ ಅವ್ರಿಗೆ. ಹಿಡಿದಕ್ಕೆ ಹುಡುಕಿದ್ರೆ ಕೊಳ್ಳಾಗ ಲಿಂಗನೇ ಇಲ್ಲ, ಲಿಂಗ ಪೂಜೆ ಮಾಡ್ಕೊಳಂಗಿಲ್ಲ. ಜಗಳಕ್ಕೆ ಬಳಸ್ಕೊಳಕತ್ತಾರ. ಜಗಳಾಡ ಗುಣ. ಆ ಗುಣಕ್ಕ ಏನ್ ಮಾಡ್ಲಕ್ಕಾಗ್ತದ? ಲಿಂಗ ಒಂದು ವಸ್ತು ಆಗ್ಯದ ಅಷ್ಟೇ. ಜಗಳಾಡ ಗುಣಕ್ಕೆ, ಜಗಳಾಡ ಬುದ್ಧಿಗೆ ಅದು ಲಿಂಗ ಒಂದು ವಸ್ತು ಆಗ್ಯದ. ದೊಡ್ಡ ಸಭೆ ಅದು. ದೊಡ್ಡ ಸಭೆ ಒಳಗ ಪಾಟೀಲ್ ಪುಟ್ಟಪ್ಪ ಅವರು ಏನ್ ಮಾಡ್ಯಾರ, ಪಾಪು ಅಂತ ಗೊತ್ತಲ್ಲ, ಪ್ರಪಂಚ ಅಂತ ಒಂದು ಮ್ಯಾಗಜಿನ್ ಮಾಡ್ತಿದ್ರು ಕಡೆ ಹುಬ್ಳಿ ಕಡೆಯವರು.
ಕೇಳಿರಲ್ಲ ಪಾಟೀಲ್ ಪುಟ್ಟಪ್ಪ ಅವ್ರ ಹೆಸರು? ಮುಂದಿನವರಿಗೆ ಅವು ನೆನಪು ಸಹಿತ ಇಲ್ಲ. ಈಗ ನಾವು ಕೇಳಿವಲ್ಲ, ಮುಗೀತು. ಮುಂದಿನವರಿಗೆ ಅವ್ರ ಹೆಸರೇ ಹೇಳೋರು ಯಾರು ಇಲ್ಲೇ ಇಲ್ಲ, ಕೊಂಡಿನೇ ಇಲ್ಲ. ನೆನೆಸ್ಬೇಕ್ರಿ, ಅಂತವ್ರಿಗೆ ನೆನೆಸ್ಬೇಕು. ಬದುಕಲು ಬೇಕು ಬದುಕುವ ಇಂಥ ಮಾತುಗಳು ಅಂತೇಳಿ ಎಂಥ ಬುಕ್ಗಳು ಬರ್ದಾರ, ಎಂಥ ವಿಚಾರಗಳು ಬರ್ದಾರ. ಪಾಟೀಲ್ ಪುಟ್ಟಪ್ಪ ಅವರು 10,000 ಮಂದಿಗ ಇವ್ರು ಏನ್ ಹೇಳ್ತಾರ, ನೀವು ಯಾರ ಸಂಘಟನೆ ಜಗಳಾಡ್ಬೇಕಾಗಿತ್ತು ಅಂತಂದ್ರ ಜಗಳಾಡ್ರಿಯಪ್ಪ. ನೀವು ಯಾರ ಸಂಘಟನೆ ಜಗಳ ಆಡ್ಬೇಕಾಗಿತ್ತರ ಜಗಳ ಆಡ್ರಿ, ಆದ್ರೆ ನಮ್ಮ ಲಿಂಗಾಯತರ ಸಂಘಟ ಮಾತ್ರ, ಲಿಂಗವಂತರ ಸಂಘಟ ಮಾತ್ರ ದಯವಿಟ್ಟು ಜಗಳ ಮಾಡಬೇಡ್ರಿ ಅಂತಂದ್ರ. ಇವ್ರ ಸಂಘಟ ಜಗಳ ಮಾಡಬೇಡ್ರಿ, ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಇವ್ರ ಸಂಘಟ ಜಗಳ ಮಾಡಬೇಡ್ರಿ ಅಂತ. ಬಹಳ ಸ್ಟ್ರಾಂಗ್ ಮನುಷ್ಯ ಅವರು, ಬಹಳ ಸ್ಟ್ರಾಂಗ್. ಮುಖ್ಯಮಂತ್ರಿ ಸಹಿತ ಹಿಡಿದು ಕುಂದಿರ್ಸ್ಬಿಡ್ತಿದ್ರೆ, ಇದಕ್ಕಿಂತ ಮುಖ್ಯವಾದ ವಿಷಯ, ಮುಖ್ಯವಾದ ಕೆಲಸ ಏನಾದ್ರು ಕುಂದ್ರು ಸುಮ್ಮತ್ತ ಹಿಡಿದು ಕುಂದಿರ್ಸ್ಬಿಡ್ತಿದ್ರು. ಒಬ್ಬ ಪತ್ರಕರ್ತ ಆಗಿ ಅವನ್ ಗಟ್ಟಿಯಾಗಿ ಪಾಟೀಲ್ ಪುಟ್ಟಪ್ಪನ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಅವ ಬಿಟ್ಟಾಗೆ ಹೋಗ್ಬೇಕನ್ನಂಗ ಮಾಡ್ತಿದ್ರು. ಅಂಥ ಪ್ರಭಾವಿ ವ್ಯಕ್ತಿ ಅವ್ರು. ಏನಿಲ್ಲ ಅವ್ರ ಹತ್ರ, ಏನೇನೇ ಇಲ್ಲ, ಒಳಗಿರೋದು ನಿಷ್ಠೆ, ಆತ್ಮನಿಷ್ಠೆ ಅಷ್ಟೇ. ಜಗಳಾಡ್ಬೇಡನ್ನ ಸಭೆ ಒಳಗೆ ಗುಜು ಚಾಲು ಆಯ್ತು. ಯಾಕೆ ಲಿಂಗಾಯತರ ಸಂಘಟ ಯಾಕೆ ಜಗಳಾಡಬಾರ್ದು, ಲಿಂಗಾಯತರ ಸಂಘಟ ಯಾಕೆ ಜಗಳಾಡಬಾರ್ದು ಅಂತ ಕೇಳಕತ್ತರು. ಒಬ್ಬ ಎದ್ದು ನಿಂತು ಕೇಳಬಿಟ್ಟ, ಯಾಕೆ ಜಗಳಾಡಬಾರ್ದ್ರಿ ನಿಮ್ ಲಿಂಗವಂತ ಸಮಾಜದವ್ರ ಸಂಘಟ ಯಾಕೆ ಜಗಳಾಡಬಾರ್ದು? ಯಾಕೆ ಜಗಳಾಡಬಾರ್ದು ಅಂತಂದ್ರ ಅವು ತಮ್ಮೊಳಗೆ ತಾವೇ ಜಗ್ಗಿ ಹೊಡೆದಾಡ್ತಾವ. ತಮ್ಮೊಳಗೆ ತಮಗೆ ಸಿಕ್ಕಾಪಟ್ಟೆ ಭಿನ್ನಾಭಿಪ್ರಾಯ, ಇರೋ ಭಿನ್ನಾಭಿಪ್ರಾಯ, ಇಲ್ಲದ ಭಿನ್ನಾಭಿಪ್ರಾಯ ಎಲ್ಲಾನು ಇಟ್ಕೊಂಡು ಗುದ್ದಾಡ್ತಾವ. ಮತ್ತ ಅವ್ದ್ರ ಜಗಳದಾಗ ಅವಕ್ಕೆ ಸಾಕಷ್ಟು ಜಗಳ. ಅದ್ರಾಗ ಮತ್ ನಿಮ್ದೊಂದು ಜಗಳ ಇದು ಒಗಿಸಿ ಅವ್ರಿಗೆ ತೊಂದರೆ ಕೊಡಬೇಡ್ರಿ ಅಂತ ಹೇಳಿದ್ರ. ಹೆಂಗದ ಮಾತು? ಏನ್ ತಗೊಂಡು ಹಾಕಿದಂಗದ ಏಟದು ಗೊತ್ತಾ? ತಿಳಿದವ್ರ ಮಾತು ತಿಳ್ಕೋಬೇಕು. ಒಟ್ಟ ಜಗಳಾಡಬಾರ್ದು. ಎಲ್ಲರೂ ಏನಾಗಬೇಕು, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಎಲ್ಲರೂ ಒಂದಾಗಿ ಚಂದಾಗಿ ಇರಬೇಕು. ಯಾವ ಬಸವಣ್ಣನ ವಿಷಯ ತಗೊಂಡು ಎಲ್ಲರೂ ಒಂದಾಗಿ ಚಂದಾಗಿ ಇರ್ಬೇಕಂತ ಬಸವಣ್ಣ ಅವ್ರು ಹೇಳಾರ. ಆ ಬಸವಣ್ಣನ್ನೇ ತಗೊಂಡು ಇಬ್ಬಾಗ ಆಗಿ ಜಗಳಾಡೋಣ ಬರ್ರಿ ಅಂತಾರೆ. ಏನ್ ಮಾಡ್ಬೇಕು ಹಿಂಗಾದ್ರ? ಅಂದ್ರೆ ತಿಳುವಳಿಕೆಯ ಮಟ್ಟ ಹೇಳಕತ್ತೀನಿ ನಾನು, ತಿಳುವಳಿಕೆಯ ಮಟ್ಟ. ಯಾರಿಗೆ ಬೈಯೋದಲ್ಲ, ವಚನ ಅದ ನೋಡ್ರಿ, ಬಸವಣ್ಣವ್ರ ವಚನ ಅದ. ಒಬ್ಬವನಿಗೆ ಬಳ್ಳವೇ ಲಿಂಗ ಆಯ್ತು. ಬಳ್ಳ ಅಂದ್ರ ಲಿಂಗ ಕೊಡ್ಬೇಕಂತಂದ್ರ ಒಬ್ಬರಿಗೆ ಸೇರ್ ತಗೊಂಡು ಡಬ್ಬ ಹಾಕಿತ್ತು, ಅದಕ್ಕೆ ವಿಭೂತಿ ರುದ್ರಾಕ್ಷಿ. ಸೇರ್ ಅಂದ್ರೆ ಗೊತ್ತದಲ್ಲ, ಸಲಿಗೆ ಏನಂತಿರಲ್ಲ, ಸೇರ್ ಗೊತ್ತದ? ಅಳತಿ ಮಾಡೋದು, ಕಾಳು ಅಳತಿ ಮಾಡೋದು ಸೇರದಲ್ಲ. ಒಬ್ಬವ ಸೇರು ತಗೊಂಡು ಲಿಂಗ ಪೂಜೆ ಮಾಡ್ದ, ಅವ ಅದರಾಗೆ ಸಾಕ್ಷಾತ್ಕಾರ ಮಾಡ್ಕೊಂಡ. ಇವನು ಬಾಗಿಲಿಗಿಟ್ಟ ಕಲ್ಲ ಉರಿಲಿಂಗ ಪೆದ್ದಿ, ಅವನು ಅದರಾಗೆ ಸಾಕ್ಷಾತ್ಕಾರ ಮಾಡ್ಕೊಂಡ. ಇನ್ನೊಬ್ಬವ ಶ್ರೀಶೈಲಕ್ಕೆ ಹೋಗೋವ್ರಿಗೆ ಕಾಣಿಕೆ ಕೊಟ್ಟು ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡ್ಕೊಂಡ ಕುರುಬರು. ಏನಂತ? ನನಗೊಂದು ಲಿಂಗ ತಂದು ಕೊಡ್ರಪ್ಪ, ಶ್ರೀಶೈಲಕ್ಕೆ ಹೋಗ್ತೀರಿ ಅಂದ್ರ ಅಂತ. ಅದು ಏನಾಯ್ತು? ಅವ್ರು ಹೋಗಿ ಒಳ್ಳೆ ಬಂದ್ರು, ಮರೆತು ಬಿಟ್ಟಿದ್ರು ಅವ್ರು ಪಾಪ. ಮರುವಾಗೈತಿ, ಇವನು ನೆನಪೇ ಬರಲಿಲ್ಲ. ಹೋಗ ಕಾಣಿಕೆ ಇಸ್ಕೊಂಡು ಆದ್ರು ಹೊಳ್ಳಿ ಬರಾಗ ಇವ ಅಲ್ಲಿ ಮತ್ತ ಕುರಿ ಕಾಯ್ಲಕತ್ತಿದ್ದ. ಇವ ನಮಗ ಬಿಡಂಗಿಲ್ಲ, ಶ್ರೀಶೈಲಕ್ಕೆ ಹೋಗ ತಗೊಂಬಾತ ಕೈ ತುಂಬ ಕಾಣಿಕೆ ಕೊಟ್ಟು ಕಳಚನ. ಇವನು ನಾವು ಲಿಂಗ ಕೊಡ್ಲಿಲ್ಲ ಅಂದ್ರ ಇವನು ನಮ್ಮನ್ನ ಬಿಡಂಗಿಲ್ಲ ಅಂತೇಳಿ ಅಲ್ಲೇ ಒಂದಿಷ್ಟು ಕುರಿ ಹಿಕ್ಕಿಗಳು ಬಿದ್ದಿದ್ದು ಅಂತ. ಕುರಿ ಹಿಕ್ಕಿಗಳು ತಗೊಂಡು ಅದರಿಂದ ಲಿಂಗ ಮಾಡಿ ಅಲ್ಲೇ ಒಂದ್ ಸ್ವಲ್ಪ ಬಿಸಿಲಾಗಿ ಒಣಗಿಸಿ ಅವನಿಗೆ ಇದೇ ಲಿಂಗ ನೋಡಪ್ಪ, ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗ ಅಂತ ಕೊಟ್ರಂತ. ಅವ ಅದನ್ನೇ ಮುಂದಿಟ್ಟುಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಂತ್ರ ಹೇಳಿ ಕುರುಬ ಗೊಲ್ಲಾಳೇಶ ಅಂತ ಹೇಳಿ ಅವನು ಒಬ್ಬ ಮಹಾಶರಣ ಆಗಿ ವಚನ ಬರೆದ. ಮತ್ತ ಮುಂದಿನ ಒಬ್ಬವ ಏನದ ಮಿಂಡ ಜಂಗಮ ಅಂತ ಬರ್ತಾನ.
ಆ ಜಂಗಮ ಏನದನ ಬರೀ ಹೆಂಗಸರ್ ಚಟ ಇರ್ತದ ಅವನಿಗೆ. ಹೆಂಗಸರ್ ಚಟ ಇರ್ತದ. ಅವನು ಹೆಂಗೋ ಮಾಡಿ ಬಸವಣ್ಣವ್ರ ಸಹವಾಸದಾಗ ಬಂದುಬಿಟ್ಟ. ಬಸವಣ್ಣವ್ರ ಸಹವಾಸದಾಗ ಬಂದ ಮೇಲೆ ಅವನಿಗೆ ಯಾವಾಗ ಹೆಣ್ಣನ್ನ ನಗ್ನ ಮಾಡಿದಾಗ ಆಕೆಯ ಮೊಲೆಯ ತೊಟ್ಟು ಏನದಲ್ಲ ಅದು ಲಿಂಗ ಕಂಡಂಗೆ ಕಾಣ್ಲಕತ್ತ ಅವನಿಗೆ. ಎಲ್ಲ ವಚನದಾಗ ಅದಾವ ನೋಡ್ರಿ. ಲಿಂಗ ಇಲ್ಲೇ ಲಿಂಗ ಅದ, ಮೊಲೆಯ ತೊಟ್ಟೆ ಇಲ್ಲೇ ಲಿಂಗ ಅದ. ಈ ಲಿಂಗ ಬಿಟ್ಟು ನಾ ಎಲ್ಲಿ ಹೋಗದೆ ಬ್ಯಾಡ ಅಂತೇಳಿ ಆಕಿ ಮೊಲೆಯ ತೊಟ್ಟಿಗೆ ವಿಭೂತಿ ಹಚ್ಚಿ ಮಂತ್ರ ಹೇಳಕತ್ತ, ಊದ್ಬತ್ತಿ ತಗೊಂಡು ಬೆಳಗ್ಲಕತ್ತ. ಅವನಿಗೆ ಮೊಲೆಯ ತಟ್ಟಿನೊಳಗೆ ಲಿಂಗ ಸಾಕ್ಷಾತ್ಕಾರ ಆಯ್ತು. ಹೆಂಗದ ನೋಡ್ರಿ ಇವೆಲ್ಲ. ಅಂದ್ರ ಇದು ಹೊರಗಿನ ವಸ್ತುಗಳಲ್ಲಿ ಇರುವ ಲಿಂಗ ಅಲ್ಲಿದು. ನಿಮ್ಮ ಅಂತಃಕರಣದೊಳಗಿರುವ ಲಿಂಗನೇ ಪ್ರಕಟ ಮಾಡ್ಕೋಬೇಕಾದ್ರೆ ಹೊರಗಿನ ವಸ್ತುಗಳು ಏನಾಗ್ಲಕತ್ತವ, ಸಹಾಯ ಮಾಡ್ಲಿಕ್ಕತ್ತವ. ನಿಮ್ಮ ಒಳಗಿನ ಲಿಂಗ ಪ್ರಕಟ ಆಗೋದ್ರ ಸಲುವಾಗಿ ಹೊರಗಿನ ವಸ್ತುಗಳು ಸಹಾಯ ಮಾಡ್ಲಿಕ್ಕತ್ತವ ಅಷ್ಟೇ. ಅದಕ್ಕೆ ಅರಿವಿನ ಮಟ್ಟ, ತಿಳುವಳಿಕೆಯ ಮಟ್ಟ ಅನ್ನೋದು ಎಲ್ಲಿಗದ ಅಂದ್ರ ನಮ್ಮಲ್ಲಿ ಅಲ್ಲಿ ವಾಸ್ತವಿಕ ವಸ್ತುಗಳು ಏನದವ ಬೇರೆನೇ ಅದಾವ, ಲಿಂಗ ಅಲ್ಲ. ಈಗ ಇಲ್ಲಿ ತನಕ ಹೇಳಿದ ಪಟ್ಟಿ ಏನದ ಇವು ಯಾವ ಲಿಂಗ ಅಲ್ಲ, ಹೌದಿಲ್ರಿ? ಇವ್ಯಾವ ಲಿಂಗ ಅಲ್ಲ. ಲಿಂಗ ಅಲ್ಲದ ವಸ್ತುಗಳಲ್ಲಿ ಲಿಂಗವನ್ನು ಕಂಡಂತ ಮಹಾತ್ಮರು ಮತ್ತ ಸಾಕ್ಷಾತ್ ಗುರುವಿನ ಬಳಿ ಹೋಗಿ ದೀಕ್ಷೆ ತಗೊಂಡು ಚಾಕ್ಲೇಟ್ ಹಚ್ಚಿದಂಗೆ ಹಚ್ಚಿದ್ರು ಈ ಗುರುಗಳು. ದೀಕ್ಷಾದ ಕಿರಿಕಿರಿನೇ ಬೇಡ ನಡಿ, ಯಾರು ಪಾದಕ್ಕೆ ಬೀಳ್ತಾರ ಅವ್ರಿಗೊಂದು ಲಿಂಗ ಕಟ್ಟಮ್ಮ ಅಂತೇಳಿ ಚಿತ್ರದುರ್ಗ ಮುರುಘರಾಜೇಂದ್ರ ಶರಣರು ಚಾಕ್ಲೇಟ್ ಕೊಟ್ಟಂಗೆ ಎಲ್ಲರಿಗೂ ಲಿಂಗ ಕೊಟ್ಟರು. ಅವ್ರು ಲಿಂಗ ತಗೊಂಡು ಯಾರು ಉದ್ಧಾರ ಆಗಿ ಪೂಜೆ ಮಾಡ್ಕೊಳಕತ್ತಾರ? ನಾ ಮಾಡ್ಕೊಳಕತ್ತೀನ್ರಿ ಅಂತೇಳಿ ಅವನರ ಒಬ್ಬ ಬಂದಂತಂದ್ರೆ ಅವನ ಕಾಲಿಗೆ ನಮಸ್ಕಾರ ಮಾಡ್ತೀನಿ ನಾನು. ಅಂದ್ರ ಸ್ವಂತ ಲಿಂಗ ತಗೊಂಡು ಅದಕ್ಕೆ ಪೂಜೆ ಮಾಡ್ಲಾರ್ದಂತ ಕತ್ತಿಗಳು ಎಲ್ಲಿ? ಲಿಂಗ ಅಲ್ಲದ ವಸ್ತುಗಳನ್ನ ತಗೊಂಡು ಲಿಂಗ ಅಂತ ಪೂಜೆ ಮಾಡುವಂತ ಮಹಾತ್ಮರು ಎಲ್ಲಿ? ಅವರಿಗೆ ಇವರಿಗೆ ಏನರ ಸಂಬಂಧ ಅದ ಏನ್ರಿ? ನಿಜವಾದ ಲಿಂಗವಂತರು ಯಾರು? ನಿಜ ಲಿಂಗ ಯಾರು? ಯಾರದು ನಿಜವಾದ ಲಿಂಗ? ಅವರೊಳಗಿರುವ ಕೂಟಸ್ಥನೇ ನಿಜವಾದ ಲಿಂಗ. ಅವರೇ ನಿಜಲಿಂಗಿಗಳು. ಹೊರಗಿನ ವಸ್ತುಗಳೆಲ್ಲ ಸುಳ್ಳು. ಅದಕ್ಕೆ ಈಗೇನಾಯ್ತು? ನಿರ್ಣಯ ಆಭಾಸವಾದದ ರೀತಿಯಿಂದ ಏನು ಚೇತನ ಅದಲ್ಲ ಅದೇ ಶ್ರೇಷ್ಠ. ಯಾಕೆ ಶ್ರೇಷ್ಠ ಅಂತ ಹೇಳಕ್ ಬರ್ತದ ನಿಮಗ? ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಸ್ವರೂಪದ ಜ್ಞಾನವನ್ನು ಗ್ರಹಣ ಮಾಡುವ ಶಕ್ತಿ ಐತಿ. ಸ್ವರೂಪದ ಜ್ಞಾನವನ್ನ ಗ್ರಹಣ ಮಾಡುವ ಶಕ್ತಿ ಮತ್ತ ಸ್ವರೂಪವನ್ನೇ ಗ್ರಹಣ ಮಾಡುವ ಶಕ್ತಿ ಅದು. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಗ್ರಾಹಕ ಮತ್ತು ಅಹಂ ಬ್ರಹ್ಮಾಸ್ಮಿ ಸ್ವರೂಪ ಗ್ರಾಹಕ. ಬರೇ ಜ್ಞಾನ ಅಷ್ಟೇ ಅಲ್ಲ, ನಾ ಬ್ರಹ್ಮದೀನಿ ಅಂತ ತಿಳ್ಕೊಂಡ್ರೆ ಅಷ್ಟೇ ಅಲ್ಲ, ಬ್ರಹ್ಮ ಆಗಿತನೋ ಮುಂದೆ ಸ್ವರೂಪ ಗ್ರಹಣ ಆಗ್ತಾನ. ಅಂತ ಚೇತನ ಅದು ಆದ್ಮೇಲೆ ಮುಂದೇನ್ ಮಾಡಬೇಕು? ಇನ್ನ ಒಂದು ಪೇಜ್ ತಗೊಂಡು 3 ಕಾಲಮ್ ಹಾಕೊಳ್ರಿ. ಈಗ ಹೇಳಿದ್ದ ಅನುಭವ ಚಲೋ ಐತ್ರ? ತಿಳಿತ? ಲಿಂಗ ಲಿಂಗ ನಿಜವಾದ ಲಿಂಗದ ದರ್ಶನ. ನಿಮ್ಮೊಳಗಿರುವ ಕೂಟಸ್ಥನೇ ಲಿಂಗ. ಎಂತಾದ ಕೂಟಸ್ಥ? ಆಭಾಸ ಸಹಿತ ಅಂತಃಕರಣ ವಿಶಿಷ್ಟ ಕೂಟಸ್ಥನೇ ಲಿಂಗ. ಹಿಂಗೆ ಹೇಳ್ಬೇಕಿದು ಲಿಂಗ. ನೆಕ್ಸ್ಟ್ ಏನಾಯ್ತು? 3 ಕಾಲಮ್, ಒಂದು ಕ್ರಮ ಸಂಖ್ಯೆ, ಇನ್ನ 2 ಕಾಲಮ್ ದೊಡ್ಡ ಹಾಕೋರಿ, ಅಗಲನ್ನು ಹಾಕೊಳ್ರಿ, ಒಂದು ಕ್ರಮ ಸಂಖ್ಯೆ 10 ಹಾಕೊಳ್ರಿ. ಅದು ಬೇರೆ ಪೇಜ್ನಾಗ ಇದ್ರಾಗ ಬಿಡ್ರಿ. ಇದ್ರಾಗ ಇನ್ನ ಸ್ವಲ್ಪ ಬರ್ಸೋದಿರ್ತದ, ಈ ಪೇಜ್ ಹಿಂಗೆ ಬಿಡ್ರಿ. ಇನ್ನೊಂದ್ ಸ್ವಲ್ಪ ಬರ್ಕೊಳ್ಳೋದದ ಇದ್ರಾಗ. ಏನ್ ಸೌಂಡ್ ಅದು? ಏನ್ ಮಾಡ್ಬೇಕು?
ಒಂದ್ ಹಾಕ್ತಿರಿ, ಇನ್ನ ಒಂದು ಅಗಲೊಂದು, ಇನ್ನ ಒಂದು ಅಗಲೊಂದು, ಎರಡು ದೊಡ್ಡ ಕಾಲಮ್ ಹಾಕಿರಿ, ಒಂದು ಸೀರಿಯಲ್ ನಂಬರ್ ಹಾಕಿರಿ. ಹಾಕಿದ ಮೇಲೆ ಅದ್ರ ಮ್ಯಾಲ ಹೆಡ್ಡಿಂಗ್ ಏನದಪ್ಪ ಅಂದ್ರೆ ಅಂತಃಕರಣದಲ್ಲಿನ ದ್ವಿವಿಧ ಪ್ರಕಾಶಗಳು. ಅಂತಃಕರಣದಲ್ಲಿನ ದ್ವಿವಿಧ ಪ್ರಕಾಶಗಳು. ಅಂತಃಕರಣದಲ್ಲಿನ ದ್ವಿವಿಧ ಪ್ರಕಾಶಗಳು ಅಂದ್ರೆ ಎದ್ರ ಪ್ರಕಾರ ಇದು? ಆಭಾಸವಾದದ ಪ್ರಕಾರ ಏನು ಅವಚ್ಛೇದವಾದದ ಪ್ರಕಾರ? ಇದು ಅಧ್ಯಯನ ಪ್ರತಿಬಿಂಬ ಉಂಟಾಗದಿದು. ಅವು ಲಿಂಗ ಅಲ್ಲದ ವಸ್ತುಗಳಲ್ಲಿ ಅಲ್ಲಿ ಲಿಂಗ ಕಂಡದಂತಂದ್ರೆ ಅದು ಆಭಾಸವಾದ. ಇಲ್ಲಿ ನಿಮ್ಗೆ ಹೇಳಕತ್ತಿದ್ದು ಶಬ್ದ ತಿಳ್ಕೋಬೇಕು. ಲಿಂಗ ಅಲ್ಲದ ವಸ್ತುಗಳಲ್ಲಿ ಲಿಂಗ ಅಂತೇನು ಭಾವಿಸ್ಯಾರಲ್ಲ ಅವರೆಲ್ಲ ಯಾರು? ಆಭಾಸವಾದಿಗಳು. ಸಚ್ಚ ಗುರು ಮಂತ್ರ ಹೇಳಿ ಲಿಂಗ ಕಟ್ಟಿದ್ರು ಅದಕ್ಕೆ ಲಿಂಗ ಅಂತ ತಿಳಿದು ಪೂಜಾ ಮಾಡ್ಲಾರ್ದೆ ಅದನ್ನ ಗೂಟಕ್ಕೆ ಸಿಗಿಸಿ ಅದು ಎಲ್ಲೋ ತಾವೆಲ್ಲೋ ತಿರುಗ್ಲಕತ್ತಾರಲ್ಲ, ಇವ್ರು ಯಾರು? ಅವಚ್ಛೇದವಾದಿಗಳು. ಇವರು ಭವಿಗಳು. ಅವರು ಆಚಾರ ಅರಿವು ಒಂದು ಮಾಡಿದಂತ ಆಭಾಸವಾದಿಗಳೇನದರ ಆಚಾರ ಅರಿವು ಒಂದು ಮಾಡಿದಂತ ಭಕ್ತರು. ಇವರಿಗೆ ಅರಿವು ಇಲ್ಲ, ಆಚಾರನೂ ಇಲ್ಲ. ಇವರು ಭವಿಗಳು. ಲಿಂಗ ಕಟ್ಟುಗಳಿಲ್ಲ, ಲಿಂಗ ಪೂಜೆ ಮಾಡ್ಕೊಳ್ಳಾರ್ದವರು ಭವಿಗಳು. ಅವಚ್ಛೇದವಾದಿಗಳು ಅಂದ್ರೆ ಭವಿಗಳು. ಈ ಭವಿಗಳೇ ಬೇಕಲ್ಲ ನಮಗ, ಭವಿಗಳೇ ಮುಂದೆ ಭಕ್ತರಾಗಬೇಕಲ್ಲ. ಅದ್ರಾಗ ಎರಡು ರೀತಿ ಭವಿಗಳು. ಅವ್ರಿಗೆ ದೀಕ್ಷೆ ಕೊಟ್ಟು ಅವ್ರಿಗೆ ತಿಳಿಸಿ ಹೇಳಿದ್ರೆ, ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅವ್ರು ಮತ್ತೆ ಭಕ್ತ ಮಾರ್ಗಕ್ಕೆ ಬರ್ತಾರಲ್ಲ, ಅವರು ಅವಚ್ಛೇದವಾದಿಗಳಲ್ಲಿ ಒಂದು ಉಪಯುಕ್ತ ಅವಚ್ಛೇದವಾದಿಗಳು, ಇನ್ನ ಒಂದು ನಿರುಪಯುಕ್ತ ಅವಚ್ಛೇದವಾದಿಗಳು. ಯೂಸ್ಲೆಸ್. ಅವ್ರಿಗೆ ಏನ್ ಹೇಳಿದ್ರು ಲಿಂಗ ಪೂಜೆನೂ ಮಾಡ್ಕೊಳ್ಳಲ್ಲ, ಲಿಂಗ ಕಟ್ಕೊಳ್ಳೋದು ಇಲ್ಲ. ಅವ್ರಿಗೆ ಏನ್ ಮಾಡಿದ್ರು ಆ ದಾರಿಗೆ, ಜ್ಞಾನದ ದಾರಿಗೆ ಬರಂಗೇ ಇಲ್ಲ. ಅವ್ರು ಕರ್ಮನೂ ಇಲ್ಲ, ಉಪಾಸನೆನೂ ಇಲ್ಲ, ಜ್ಞಾನ ಇಲ್ಲ. ಅವರೆಲ್ಲ ಯೂಸ್ಲೆಸ್ ಫೆಲೋಸ್, ದನ ಕಾಯೋರಂತ. ಯಾವುದ್ರಾಗೆ ಅವಚ್ಛೇದವಾದಿಗಳೊಳಗ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದರೆ ಅವ್ರು ಮತ್ತೆ ಈ ಭಕ್ತ ಮಾರ್ಗಕ್ಕೆ ಬರ್ತಾರ, ಜ್ಞಾನ ಮಾರ್ಗಕ್ಕೆ ಬರ್ತಾರ, ಕರ್ಮೋಪಾಸಕರಾಗಿ ಅಂತಃಕರಣ ಶುದ್ಧ ಮಾಡ್ತಾರ, ಮತ್ತೆ ಜ್ಞಾನ ಪಡ್ಕೊಂಡು ಜ್ಞಾನಿಗಳಾಗ್ತಾರ. ಅವರು ಏನದರ ಅವಚ್ಛೇದವಾದದಲ್ಲಿ ಉಪಯುಕ್ತ ಅವಚ್ಛೇದವಾದಿಗಳು. ಅವರಿಗೆ ವೇಸ್ಟ್ ಮಾಡಂಗಿಲ್ಲ. ಕೇರಿದ್ರೆ ಕಸ ಹೋಗಿ ಮತ್ತ ಚಲೋ ಕಾಳು ಉಳಿತಾವಲ್ರಿ, ಮರದಾಗ ಹಾಕಿ ಕೇರಿದ್ರ ನೋಡ್ಲಕ್ ಕಸ ಕಂಡಂಗೆ ಕಾಣ್ತದ, ಒಳಗ ಚಲೋ ಕಾಳನು ಇರ್ತಾವ. ಅವಕ್ಕೆ ಕೇರಿದ್ರ ಕಸ ಹಾರಿ ಹೋಗ್ತದ. ಕೆಲ್ಸಕ್ಕೆ ಬರ್ಲಾರ್ದ ಕಾಳುಗಳು ಏನಿರ್ತಾವಲ್ಲ, ಸಣ್ಣನ ಕಾಳ, ಹುಳ ಹತ್ತಿದ ಕಾಳ, ಅವೆಲ್ಲ ಓಸು ಬಿಸಾಕಿ ಸ್ವಚ್ಛನು ಚಲೋ ಕಾಳು ಬೇರ್ಪಡಿಸ್ತಿರಲ್ಲ, ಅದು ಕೇರ ಕೆಲಸ ಗುರು ಮಾಡ್ತಿರ್ತಾನೆ ಯಾವಾಗನು. ಅವಚ್ಛೇದವಾದಿಗಳು ಶುದ್ಧ ಬ್ರಹ್ಮ ಪೀಠದಾಗ ಬಂದ್ರು ಕುಂತರು, ಅವರಿಗೆ ಸುಧಾರಿಸಲಾರ್ದಂಗೆ ಆಗಿದ್ದಕ್ಕೆ ಹೋಗೇ ಬಿಟ್ರು. ಇಲ್ಲಿ ಉಳಿದವ್ರು ಯಾರು ಕೂತಾರ? ಈಗ ಪೀಠದ ಪಾಠಗಳು ಯಾರಿಗೆ ಆಭಾಸ ಆಗ್ಲಕತ್ತವ, ಯಾರಿಗೆ ತಿಳಿಲಕತ್ತವ, ಅವ್ರು ಕೂತಾರ ನಮ್ಮ ಪಾಠಕ್ಕೆ. ಮತ್ತೆ ಏನರೆ ನಾವು ಉದ್ಧಾರ ಅಲ್ಲಿ ಅಂತೇಳಿ ಒಂದಿಷ್ಟು ಒತ್ತಡ ಹಾಕಿ ಹೇಳಿದಾಗ ಅವ್ರೇನಾದ್ರು ಭಾವ ಕೆಟ್ಟು ಹೋಗಿಬಿಡ್ತು. ದುರ್ಭಾವಿಗಳು, ಅಭಾವಿಗಳು, ಅನ್ಯತಾ ಭಾವಿಗಳು. ಅವ್ರೇನಾದ್ರು ಸಾಕ್ರಿ ಅಜ್ಜರ, ನನಗೆ ಸಾಕು ಅನ್ನಿಸಿಬಿಟ್ಟಿತ್ತು, ಸಾಕ್ರಿ ನಮಗೆ ಸಾಕಂತೇಳಿ ಎದ್ದು ಹೋಗ್ಬಿಟ್ರು. ಇಲ್ಲಿ ಉಳಿದವ್ರು ಎಂತವ್ರು? ಈಗ ನೀವೆಲ್ಲ ಯಾರಪ್ಪ, ಏನ್ ಬೆಕ್ಕದನ್ಲಿ ಆಡ್ಲಿ, ಒಂದು ಬಡದ್ರ ಬಡಿಲಿ, ಆ ಈಶ್ವರ್ ಚಚಡಿ ಅಂತೂ ಒಂದು ಬಡಗಿ ತೊಗೊಂಡೇ ಬರ್ತೀನ್ರಿ, ಎದಕ್ಕಂದ್ರೆ ಹೊಡೆಸ್ಕೊಳಕ್ ಬರ್ತೀನಿ ಅಂತ. ನಿಮಗೆ ಸಿಟ್ಟು ಎಟ್ಟದ ಹೊಡಿರಿ, ಪಾಠ ನಿಂದಿರ್ಸ್ಬೇಡ್ರಿ.
ಪತ್ರಪ್ಪ ಅಂಗಡಿ ಈಶ್ವರ್ ಚಚಡಿದ ಒಂದು ನಿರ್ಧಾರ. ಪಾಠ ನಿಂದಿರ್ಸಿದ್ರಿ ಅಂದ್ರೆ ಬಡಿಗೆ ತೊಗೊಂಡು ಬರ್ತೀವಿ ನೋಡ್ರಿ ರಾಯಚೂರಿಗೆ. ಯಾದಕ್ಕಂದ್ರೆ ನಿಮ್ ಸಿಟ್ಟು ಕಳಿಲಕ್ಕ ಬಡಿಗೆ ನಿಮ್ ಕೈಯಾಗ ಕೊಡ್ತೀವಿ. ಎಟ್ಟರ ಸಿಟ್ಟು ಬರಂಗ ಹೊಡಿತು, ಸಿಟ್ಟು ಇಳೆಟ್ಟು ಹೊಡಿರಿ, ಪಾಠ ನಿಂದಿರಿಸ್ಬೇಡ್ರಿ. ಹೆಂಗದ ಇವ್ರದೆಲ್ಲ ನಿರ್ಣಯಗಳು? ಇವ್ರಿಗೆಲ್ಲ ಏನಂತಾರ? ಸದ್ಭಾವಿಗಳು. ಹೌದಲ್ರಿ? ಅವ್ರೊಳಗಿನ ಭಾವಗಳು ಏನೇನು ವ್ಯತ್ಯಾಸ ಇಲ್ಲ. ಮಾಸ್ತರ್ ಯಾಕ್ತಾರೆ ಸರ್ಕಸ್ ಮಾಡಲ್ಲಕ್ಕ, ಅದಕ್ಕೆಲ್ಲಕ್ಕೂ ತಾಳ್ಕೊತೀವಿ, ಪಾಠ ನಿಂದಿರ್ಸಂಗಿಲ್ಲ. ಪಾಠ ಕಂಟಿನ್ಯೂ ಇರ್ಬೇಕು. ಅಲ್ಲಿ ಗಂಟಲದಾಗ ಒಂದು ತುತ್ತು ಅನ್ನ ಹೋಗಂಗಿಲ್ಲ, ಗಂಜಿ ನೀರು ತಿಳಿ ನೀರು ಮಾಡಿ ಹಾಕೊಂಡು ಬದುಕ್ಲಕತ್ತಾರ ಕಮಿಷನರ್ ಸಾಹೇಬರು. ಸ್ವಾಮಿ ನಿನ್ನ ಪಾಠ ನಿಲ್ಲಬಾರದು ಅಂತಾರ. ನಿನ್ನ ಪಾಠ ಕೇಳ್ತಾ 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 ನನ್ನ ಗಂಟಲ್ದಾಗ ಗಂಜಿ ಇಳಿತದ. ನನ್ನ ಲಕ್ಷ್ಯ ಆ ಕಡೆ ಇದ್ದಕ್ಕೆ ಗಂಜಿ ಇಳಿತದ. ಇಲ್ಲಾಂದ್ರೆ ತ್ರಾಸ ಆಗ್ತದ ನನಗೆ. ತುತ್ತು ನುಂಗ್ಲಿಕ್ಕೆ ಆಗಂಗಿಲ್ಲ. ಗಂಟಲ ಆಪರೇಷನ್, ಕ್ಯಾನ್ಸರ್ ಎಷ್ಟು ವರ್ಷದಿಂದ ಒದ್ದಾಡ್ಲಿಕ್ಕತ್ತಾರ ಅವ್ರು. ನಿನ್ನ ಪಾಠ ನಿಲ್ಲಬಾರದು. ಇವ್ರು ಎಂಥ ಸದ್ಭಾವಿಗಳು. ಇಂಥ ಸದ್ಭಾವಿಗಳ ದರ್ಶನ ಎಂದು ಸಿಗಬೇಕು. ಎಂಥ ಜೀವಿಗಳು, ಎಂಥ ಜೀವಿಗಳು, ಎಂಥ ಜೀವಿಗಳು. ಅದ್ಭುತ ಹೌದಲ್ರಿ? ಮತ್ತ ಎಷ್ಟು ಜನ್ಮದ ಪುಣ್ಯಕ್ಕಿಂತವ್ರದೆಲ್ಲ ಸಹವಾಸ ಸಿಕ್ಕದ. ಸಿಕ್ಕಿರಪ್ಪ ಒಂದೊಂದು ಉಸಿರು ತ್ರಾಸದ, ಕೂಡ್ಲಿಕ್ಕಾಗಲ್ಲ, ನಿಲ್ಲಲಿಕ್ಕಾಗಲ್ಲ. ಆದ್ರೂ ದಿನ ಇವತ್ತೇನ್ ಪಾಠ ಹಾಕ್ಲಿಲ್ಲ ಅಂದ್ರೆ ಸಂಜೆ ಅನ್ನೋದ್ರಾಗೆ ಬರ್ತದ. ಸ್ವಾಮಿ ಇಂದಿನ ಪಾಠ ಹಾಕ್ರಿ, ಮಾಡಿಲ್ಲ ಅಂತ ಹೇಳಿ ತನಕನೂ ಬಿಡಂಗಿಲ್ಲ ಅವ್ರು. ಇವತ್ತು ಪಾಠ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೇನ್ ಮಾಡೋದು, ಸುಮ್ಮಾಗಿ ಬಿಡ್ತಾರ. ಇಲ್ಲ ಅಂತಂದ್ರೆ ಪಾಠ ಇವತ್ತಿನ ಸ್ವಾಮಿ ಇವತ್ತಿನ ಪಾಠ ಹಾಕ್ರಿ, ಮಾತನಾಡಿಸಿದ್ರೆ ಎಲ್ಲಿ ಡಿಸ್ಟರ್ಬ್ ಆಗ್ತದ ಅಂತೇಳಿ ಮೆಸೇಜ್ ಹಾಕಿ ಬಿಟ್ಟಿನ್ರಿ, ನೀವು ಬಿಜಿ ಇರ್ತೀರಿ ಅಂತ. ಅಂತವ್ರ ಮುಂದೆ ಏನ್ ಬಿಜಿ ಇರ್ತೀವಿ ನಾವು? ಅಂತ ಸದ್ಭಾವಿಗಳ ಮುಂದೆ ನಮ್ದು ಯಾತ್ರ ಬಿಜಿ ರೀ, ನೀವು ಮಾತಾಡ್ತೀರಿ ಏನಾರ ಹಂಗಿದ್ರ ಅಂತ ಹೇಳಿ ಹೇಳ್ತೀವಿ. ಅವಾಗ ಜಯ ಶುದ್ಧ ಬ್ರಹ್ಮ ಒಂದೇ ಒಂದು ಹೇಳ್ತೀನಿ, ಪಾಠ ನಿಲ್ಲಿಸ್ಬೇಡ್ರಿ, ಪಾಠ ಹೇಳೋದು ಬಿಡಬೇಡ್ರಿ. ಇನ್ನ ಎಷ್ಟು ಹೇಳ್ತೀರಿ ಹೆಚ್ಚು ಮಾಡ್ರಿ, ಕಡಿಮೆ ಮಾಡಬೇಡ್ರಿ. ನಿಮ್ ಪಾಠದಿಂದಲೇ ನಮ್ಮ ಉಸಿರು ನಡೆದದ ಅಂತಾರ. ಏನಿವೆಲ್ಲ ಸದ್ಭಾವನೆಗಳು? ಅದಕ್ಕೆ ಏನಾರ ಸಂಬಂಧ ಅದಾರೆ? ಅಲ್ಲಿ ಬೇಕಾದಂಗೆ ಕಾಸ್ಟ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಳಕತ್ತಾರ, ಎಲ್ಲ ಮಾಡ್ಲಕತ್ತಾರ. ಭಾವ ಅವ್ರ ಬಳಿ ಇರೋ ಸದ್ಭಾವ, ಆ ಸದ್ಭಾವನೆ ಅವ್ರಿಗೆ ಏನ್ ಮಾಡ್ತದ? ಆ ಬಾಧೆಯಿಂದ ಮುಕ್ತ ಮಾಡಿ ಈ ದೇಹ ನಾನಲ್ಲ, ಈ ದೇಹ ನನ್ನದಲ್ಲ ಅನ್ನಂತ ಜ್ಞಾನ ಪಡ್ಕೊಂಡು ಅವರು ತಮ್ಮೊಳಗೆ ತಾವು ಆನಂದವಾಗಿ ಇರುವಂತದಕ್ಕ ಈ ಒಂದು ಜ್ಞಾನ ಉಪಯೋಗ ಆಗ್ಯದ. ಹಲ್ಲು ಬ್ಯಾನಿ ಆಗಿತ್ತು. ಹಲ್ಲು ಬ್ಯಾನಿ ಆದ್ರ ಡಾಕ್ಟರ್ ಬಳಿ ಹೋಗಿತ್ತು. ಡಾಕ್ಟರ್ ಬಳಿ ಆದ್ರ ಆ ಮಾಡು ಅಂದ. ಅದು ಹಿಂಗ ಹಂಗಾತ್ ಮನಗಿಸೋದು. ತಲೆ ಕೆಳಗ ಕಾಲ್ ಮ್ಯಾಲ ಮಾಡಿ ಮನ್ಕೊಳ್ಳಂತದ್ ಇರ್ತದ ಅವನದು ಕುರ್ಚಿ, ಅದ್ರ ಮ್ಯಾಲ ಮನಗಿಸಿ ಆ ಮಾಡು ಅಂದ. ಎಲ್ಲ ಓಟು ಎದೆಂದು ಬಾಯಾಗ ಬಂದಂಗ ಆಲಕತ್ತದ. ಅದ್ರಾಗ ಆ ಮಾಡು ಅಂತ. ಅದು ಆ ಮಾಡಿದ್ರೆ ಇನ್ನ ಆ ಮಾಡಂತ, ಇನ್ನ ಆ ಮಾಡಂತ. ಅದು ಇಲ್ಲೆಲ್ಲ ಕುತ್ತಿಗೆ ಮೇಲೆ ಅದು ಬ್ಯಾನ್ ಆಗ್ಲಕತ್ತದ. ಇನ್ನ ಆ ಮಾಡಿ ಅಂತಾನ, ಆ ಮಾಡಿ ಇನ್ನ ತೆಗಿತ. ಆಮೇಲೆ ಅವನಿಗೆ ಬ್ಯಾಸರ್ ಬಂದು ಇನ್ನೊಬ್ಬ ಸಹನಾ ಡಾಕ್ಟರ್ ಆ ಸಹನಾ ಡಾಕ್ಟರ್ ಸಹಿತ ಇನ್ನ ಆ ಮಾಡೋದು ಆಯ್ತು. ಎಡ್ ತೆರಿಬೇಕಾಗ ತೆರಿಲಕ್ ಆಗಂಗಿಲ್ಲ. ಇಲ್ಲರಿ ನಿಮ್ಮದು ಕೋಆಪರೇಷನ್ ಇಲ್ಲಂದ್ರೆ ಏನು ಮಾಡ್ಲಕ್ಕಾಗಲ್ಲ, ಇನ್ನ ಬಾಯಿ ತೆರಬೇಕು, ಇನ್ನ ಬಾಯಿ ತೆರಬೇಕು. ಆಕಿ ಆರಾಮ ಸಹನೆಯಿಂದ ಒಳಗಿನ್ನೇನೋ ಮಷೀನ್ ಕರ್ರ ಮಾಡೋ ತನಕ ನಾ ಹಂಗೆ ತಿಳ್ಕೊಂಡಿರ್ಬೇಕಂತ. ಅದು ಇದ್ರ ಕಿವಿ ಅವೆಲ್ಲ ಜಗ್ಗಿ ಬೆಂಕಿ ಹತ್ತು ನಂಗೆ ಉರಿಲಕತ್ತಾವ. ಎಂದೂ ಹತ್ತಪ್ರಿ ಬಾಯಿ ತೆಗ್ದಿಲ್ಲ ನಾವು. ಹೆಸರು ನಿಂದ ಸಹನ ಅದಮ್ಮ, ನನ್ನ ಸಹನೆ ಆ ಮಾಡ್ಲಕತ್ತೀವಿ. ನೀ ಸಾವಕಾಶ ಮಾಡಿ ಏನ್ ಮಾಡ್ತೀವಿ ಬಡಬಡ ಮಾಡಿ ತೆಗಿಯಾಕಡತ್ತ. ಹಿಂಗ ಏನಂತಂದ್ರ ಅವತ್ತ ಫಸ್ಟ್ ದಿವಸ ಆಕಿನೂ ಸಿಟ್ಟ,
ನನಗೂ ಸಿಟ್ಟ, ಈ ಮಕ್ಕಳು ಹಲ್ಲು ರಿಪೇರಿ ಮಾಡ್ಲಕತ್ತಾರೋ, ನಮ್ಮನ್ನೇನು ಕೊಲ್ಲಲಕತ್ತಾರೋ, ಎತ್ತುಗಳಿಗೆ ಅದು ಬಾಯಾಗ ಏನೇನೋ ಮಾಡಿ ಹಾಕ್ತಾರಲ್ಲ, ಹಂಗೆ ಬಾಯಾಗ ಕೈ ಹಾಕಿ ಅವು ಏನೋ ಮಷಿನ್ ಹಾಕಿ ಏನೋ ಮಾಡ್ಲಕತ್ತಾರ. ಇವ್ರು ಡಾಕ್ಟ್ರಲ್ಲಿ ಇವ್ರು ಕೊಲ್ಲೋರು ಕಿಲ್ಲರ್ಗಳು ಅದರ ಅನ್ನೋಷ್ಟು ಸಿಟ್ಟು ಬಂದಿತ್ತು. ಅದು ಅವಾಗ ಹಂಗಾಯ್ತು. ಯಾಕೆ? ಅಜ್ಞಾನ ಕಾಲ. ಆಮೇಲೆ ನಿಧಾನವಾಗಿ ಜ್ಞಾನ ಕಾಲಕ್ಕೆ ಬರ್ತೀವಲ್ಲ, ಬಂದ ಹೊತ್ನಾಗ ಅವರೆಲ್ಲ ಏನ್ ಮಾಡ್ಲಕತ್ತಾರ ಅದೆಲ್ಲ ನೀನು ಚಲೋದಕ್ ಮಾಡ್ಲಕತ್ತಾರ. ಅವ್ರಿಗೆ ಸಹಕಾರ ಮಾಡಿದೆ ಅಂತಂದ್ರ ನಿನಗೆ ಚಲೋದಾಗ್ತದ, ಆರಾಮ ಆಗ್ತದ, ಹಂಗ ಆಗ್ತದ, ಹಿಂಗ ಆಗ್ತದ ಅಂತ ಹೇಳಿಕೆ ಒಳಗ ಕೂಟಸ್ಥ ಹೇಳಕತ್ತಿದ್ಮೇಲೆ ಆಭಾಸ ಏನ್ ಮಾಡ್ಲಕತ್ತ, ಬಾಯಿ ತೆರೆ ಪ್ರಾಕ್ಟೀಸ್. ಕುಂತಲ್ಲಿ ನಿಂತಲ್ಲಿ ಅಗಲಾಗಿ ಬಾಯಿ ತೆಗೆದು ರೂಢಿ ಮಾಡೋದು. ಅಟ್ ಬಾಯಿನೇ ಎಂದು ತೆಗೆದಿಲ್ಲ. ಮತ್ತೀಗ ಅವ್ರ ಸಲುವಾಗಿ ರೂಢಿ ಮಾಡ್ಕೊಂಡು ಅಗಲ್ ಬಾಯಿ ತೆರೆದು ರೂಢಿ ಮಾಡ್ಕೊಂಡು ಅವಾಗ ಅದು 7ನೇ ತಾರೀಕು ಡೇಟ್ ಕೊಟ್ಟಿದ್ರು. 7ನೇ ತಾರೀಕು ಬದಲಿ ಮಾನ್ಯ 5ನೇ ತಾರೀಕಿಗೆ ಕರೆಸೋದಕ್ಕೆ ಮತ್ತೆ ಕರೆದ್ರು. ನಮ್ದು ಟೈಮ್ ಊರಿಗೆ ಹೋಗ್ಲಕತ್ತೀವಿ, ಹೋಗೋದ್ರಾಗೆ ನಮ್ಮ ಕೇಸೆಲ್ಲ ಮುಗಿಸ್ಬೇಕಲ್ಲಕತ್ತೀವಿ, ಇವತ್ತೇ ಬರ್ರಿ ಮಾಡಿಬಿಡ್ತೀವಿ, ಇಲ್ಲ ಊರಿಗೆ ಹೋದೇವ ಅಂದ್ರೆ ಮತ್ತೆ 15-20 ದಿವಸ ತಡ ಆಗ್ತದೆ. 5ನೇ ತಾರೀಕು ಹೋಗಿ ಬಾಯಾಗ ಏನ್ಯಾಕೆ ಮಾಡಲಕ್ಕ, ನಿನಗೆ ಉಸಿರಾಡ್ಸೋದಕ್ಕಂತೂ ಏನೂ ತೊಂದರೆ ಇಲ್ಲ, ಆರಾಮ್ ಬಾಯಿ ತೆರ್ಕೊಂಡು ಹಂಗಾತ್ ಬಿದ್ದಿರು ಒಂದಿಟ್ಟು ಅಂತೇಳಿ ಆಭಾಸಗ ಕೂಟಸ್ಥ ಸೂಕ್ಷ್ಮವಾಗಿ ಸ್ಥೂಲವಾಗಿ ಎಲ್ಲಾ ರೀತಿಲಿಂತ ತಿಳಿಸಿ ಹೇಳಿದ ಮೇಲೆ ಉಸಿರಾಡಿಸ್ಬೋದು ಬಾಯಿ ತೆರ್ಕೊಂಡು ಸೋಮ ಬಿದ್ದುಬಿಟ್ಟು, ಈ ದೇಹ ನಾನಲ್ಲ, ಅವ ಏನ್ಯಾಕೆ ಮಾಡಲ್ಲ. ಅವಾಗ ಅವ್ರು ಏನೇನೋ ಮಾಡಿ ಮುಂದಿನ 3 ಸಾರಿ ಬರ್ಬೇಕ್ರಿ. ಅದು 3 ಸಾರಿ ಬರೋದು 2ನೇ ಸಾರಿ ಮುಗಿಸ್ಬಿಟ್ಟವು. ಈ ಸಾರಿ ನಿಮ್ಮದು ಕೋಆಪರೇಷನ್ ಫ್ಯಾಂಟಾಸ್ಟಿಕ್, ಚಲೋ ಬಾಯಿ ತೆರ್ಕೊಂಡು ಆರಾಮ್ ಮಾಡ್ಕೊಂಡ್ರಿ, ಕೆಲಸ ಜಲ್ದಿ ಆಯ್ತು ನೋಡ್ರಿ. ಪಾಲ್ ಸಾರಿ ಮಾಡಿದ ಕೆಲಸ ಅರ್ಧಂಬರ್ಧ ಆಗಿತ್ತು, ಈ ಸಾರಿ ನಿಮ್ ಕೋಆಪರೇಷನ್ ಇದ್ದದಕ್ಕೆ ಇನ್ನ ಒಂದ್ ಸಾರಿ ಕರ್ಸೋದ್ರ ಬದಲಿ ಈಗ ಅದನ್ನು ಮುಂದಿನ ಸಲ ಅದನ್ನು ಈಗ ಬಗೆಹರಿದು ಹೋಯ್ತು ನೋಡ್ರಿ ಅಂತ. ನೋಡ್ರಿ ಹೆಂಗದ. ಮತ್ತೆ ಅರಿವಿನ ಕೆಲಸ ನಿನಗೆ ಚಲೋ ಮಾಡ್ಲಕತ್ತಾರ. ಅವ್ರೇನ್ ನಿನಗೇನು ಹಿಂಸೆ ಕೊಟ್ಟೇನ್, ಕೊಲ್ಲಕತ್ತಾರ, ಗಾಯ ಮಾಡ್ಲಕತ್ತಾರ. ಅರಿವು ಒಳಗೆ ಇತ್ತು ಅಂತಂದ್ರ ನನಗ ಈ ಡಾಕ್ಟರೇ ಬೇಡ, ಬ್ಯಾರೆ ಡಾಕ್ಟರು, ಬ್ಯಾರೆ ದವಾಖಾನೆ, ಹಿಂಗೆಲ್ಲ ಭಯಂಕರ ಅದು ತ್ರಾಸ ಆಗಿಬಿಟ್ಟಿತ್ತು ನನಗ. ಇವ್ರು ಯಾವ ಟ್ರೀಟ್ಮೆಂಟ್ ಕೊಡ್ತಾರ ಅನ್ನಂಗ ಆಗಿತ್ತು. ಆಮೇಲೆ ನೋಡಿದ್ರೆ ಎಲ್ಲ ತಾನೇ ತಿಳುವಳಿಕೆ ಬಂದು ಅವ್ರೆಲ್ಲ ನೋಡಿದ್ರೆ ದೇವ್ರ ಕಂಡಂಗ ಕಾಣ್ಲಕತ್ತಾರ. ಅವ್ರಿಗೆ ಮೊದಲು ರಾಕ್ಷಸರ ಕಂಡಂಗೆ ಕಂಡ್ರು, ಮತ್ತೊಂದ್ಸಾರಿ ಹೋಗೋದ್ರಾಗೆ ಚಂದ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದಾಗ ದೇವ್ರ ಕಂಡಂಗೆ ಕಾಣ್ರು, ಕೆಲಸ ಸರಿಗಾಯ್ತು. ಹಿಂಗ ಅಂದ್ರೆ ಅರಿವಿನ ಕೆಲಸ ಅಂದ್ರೆ ಹೆಂಗಿರ್ತದ, ಅರಿವು ಇರ್ಲಿಲ್ಲ ಅಂದ್ರೆ ಹೆಂಗಿರ್ತದ, ಜ್ಞಾನದ ಕಾಲ ಅಂದ್ರೆ ಹೆಂಗಿರ್ತದ, ಅಜ್ಞಾನದ ಕಾಲ ಅಂದ್ರೆ ಹೆಂಗಿರ್ತದ. ಸುಮ್ಮನೆ ನಾವು ಇಲ್ಲಿ ಹೊರಸಚ್ಚಿದಾನಂದ ಹಂಗ ಹಿಂಗ ಬುಕ್ನಾಗ ಓದಿ ಏನ್ ಮಾಡ್ಲಕತ್ತೀವಿ ನಾವು, ಜಗ್ಗಿ ಶಾಸ್ತ್ರಿಗಳಾಗ್ಲಕತ್ತೀವಿ. ಅನುಭವಿಸ್ಬೇಕ್ರಿ, ಅನುಭವಿಸ್ಬೇಕು. ಬಂಡ್ಯಾಗ ಮಾವಿನ ಹಣ್ಣ ಅದಾವ, ಅವು ಮಾವಿನ ಹಣ್ಣು ಮಾರಕ್ ಹೆಂಗ್ ರೇಟ್ ಅಂತ ಕೇಳಿದ್ರೆ ಸಾಕು, 120 100 ರೂಪಾಯಿ, 120 ಹೇಳ್ತಾವ 100 ರೂಪಾಯಿ. ಇಂಥ ಪರಿ ರೇಟ್ ಎಲ್ಲಿರ್ತಾವ ಮಾವಿನ ಹಣ್ಣು? ಎದಕ್ಕಂತ ಪರಿ ರೇಟ್ ಹೇಳ್ತೀರಿ? ಸೀಸನ್ದಾಗ ಮಾವಿನ ಹಣ್ಣ ನೀವು ಮಾರ್ಲಾರ್ದೆ ಹಂಗೆ ಇಟ್ರಿ ಅಂತಂದ್ರೆ ಅವು ಕೊಳತು ಹೋಗ್ಬಿಡ್ತಾವ. ಒಂದ್ ರೇಟ್ ಮಾಡಿ ಕೊಡ್ಬೇಕಂತ ಎಷ್ಟ್ ಹೇಳಿದ್ರು ರೇಟ್ ಜಗ್ಗಿನೇ. ಅದ್ರಾಗ ಮುಸಲ್ಮಾನರ ಬಂಡಿ ಒಳಗ್ ಕೇಳಿದ್ರ ಅವರು ತಮ್ಮ ಮಂದಿಗೆ ಇಲ್ಲೇವ್ ಸರ್ ಕ್ಯಾ ರೇಟ್ ಕೇಳೈತೆ, ಇಲ್ಲೇವ್ ಕಿತ್ನ ರೇಟ್ ಇದ್ದೇವು, ಏಟರ ತೋರಿ ಏಟರ ರೇಟಿಗೆ ಕೊಡ್ರಿ. ಅವ್ರ ಮಂದಿಗೆ ಹೆಂಗ್ ಬೇಕು ಹಂಗೆ ಕೊಡ್ತಾರೆ. ನಮ್ಮ ಮಂದಿ ಕೇಳಿದ್ರೆ 150 ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ಇದಕ್ಕ? ಅವು ಕೆಮಿಕಲ್ ಹಣ್ಣು, ಮತ್ತ ಅವು ಏನು ಸ್ವಚ್ಛ ಚಲೋ ಇರಲ್ಲ, ಏನಿರಲ್ಲ. ಅವು ತೋಟದಲ್ಲಿಂತ ಹಣ್ಣು ತಂದಕ್ಕೆ ಒಬ್ಬ ಹೆಣ್ಮಗಳು ಇದ್ದಳ್ರಿ, ಈಗ ಬರೋ ದಾರ್ಯಾಗ ಇರ್ತಾಳಕ್ಕಿ, ಒಂದು ವ್ಯಾನ್ನಾಗ ಇಟ್ಕೊಂಡು ಕೂತಿರ್ತಾಳ, ಕರ್ರಗ ದಪ್ಪಗ ಹಳ್ಳಿ ಮನುಷ್ಯಳಕ್ಕೆ, ಹೊಲ್ದನ್ ಮನುಷ್ಯಳದಳ. ಮಾತಾಡ್ಸ್ಕೊತ ನಿನ್ನ ಮಕ್ಕಳು ಏಸದವ ಕೇಳಿದ್ರ ಸುಮ್ ಹಚ್ಕೊಂಡು ಮಾತಾಡಿದ್ರಿಂದ ಕೆಲಸ ಹೆಂಗಾಗ್ತವ ನೋಡ್ರಿ. ನಿನ್ನ ಮಕ್ಕಳು ಎಷ್ಟು ಅದಾವ ಕೇಳಿದ್ರೆ 2 ಅದಾವ ಅಂತ ಹೇಳಿದ್ರು. 2 ಯಾಕವ ಸುಳ್ಳು ಹೇಳ್ತಿ, 3 ಅದಾವಲ್ಲ ಅಂತಂದೆ ನಾನು. 3 ಎಲ್ಲಿರ್ತಾರಲಿ ಅಂದ. ಮತ್ ನಿನ್ ಮುಂದೆ ನಿಂತೀನಲ್ಲ ನಾನು ನಿನ್ನ ಮಗನೇ ಅಂತ ಬಿಟ್ಟೆ. 3 ಅದಾವ, ನಿನ್ನ ಮಕ್ಕಳು 3 ಅದಾವ ಅನ್ಕೋ ನಾನು ಹಿಡ್ಕೊಂಡು ಅಂತಂದೆ. ಅಯ್ಯಪ್ಪ ನೀ ನಮ್ಮ ಅಪ್ಪ ಇದ್ದಂಗದಿ, ಮಗ ಹೆಂಗಾಗ್ತಿದಿ ನೀ ಅನ್ಕೊಂಡ್ರೆ ನೋಡು ಹೆಂಗಿರ್ತವ ಹಂಗಂದ್ಯಾ ಅಂತಂದ.
ಮಗ ಅಂತ ಅನ್ಕೊಂಡು ಏನ್ ಮಾಡ್ಬಿಟ್ಲು, 100 ರೂಪಾಯಿ ಕೊಡೋದ 50 ರೂಪಾಯಿ ಕೊಟ್ಬಿಟ್ಲೆ ಕೆಜಿ. 50 ರೂಪಾಯಿ ಕೆಜಿ ಕೊಟ್ಲು. ತಗೋ 100 ರೂಪಾಯಿ 2 ಕೆಜಿ ಕೊಡ್ತೀವಿ, ನಾವೇನು ಅಲ್ಲಾಗ ಬೆಳೆದು ತಂದು ಮಾರ್ಲಕತ್ತೀವಿ. ಹಿಂಗ 1-2 ಕೆಜಿ ಹಣ್ಣು ಬಂತು. 100 ರೂಪಾಯಿ, 120 ರೂಪಾಯಿ, 150 ರೂಪಾಯಿ ಅನ್ನೋ ಕಾಲಾಗ 2 ಕಿಲೋ ಹಣ್ಣು ಕೊಟ್ಟಾಳ. ಇಷ್ಟು ತಗೊಂಡು ಏನ್ ಮಾಡ್ಲಿ, ಮನ್ಯಾಗ ಒಬ್ಬನೇ ಇದ್ರೆ ಗಟ್ಟಿ ಅದ, ಮನೆಗೆ ಹೋಗಿ ತಿನ್ನಪ್ಪ, ಚಲೋ ಅದಾವ, 100 ರೂಪಾಯಿ ಕೊಡು ಸಾಕು. ನೋಡ್ತೀನಿ ನೀನ್ ಮತ್ತೊಂದು ಕೆಜಿ ತಗೊಂಡಿನಿ, ತಗೊಂಡ್ರ 100 ರೂಪಾಯಿ ಕೊಟ್ರೆ 1 ಕೆಜಿ ತಗೊಂಡೆ, ಮೆತ್ತಗಾತಾವ ಅಂತ ಹೇಳಿ 40 ರೂಪಾಯಿ ಕೊಟ್ಟಾಳ. 40 ರೂಪಾಯಿ ಕೊಟ್ಟಾಳ. ಅದಕ್ಕೆ ಕಡಿಮೆ ಕೊಡ್ಲಕತ್ತಿದಿ ಅಂತಂದ್ರ, ನೀ ಯಾವಾಗ ಹಿಂಗ ಅಂದು ಹೋಗಿದಲ್ಲ ಅವತ್ಲಿಂತ ದಿನ ಸಂಜೆ ತನ ಕೂತ್ರ ವ್ಯಾಪಾರ ಹತ್ತಿದ್ದಿಲ್ಲ. ನೀ ಬಂದು ಆದಾಯದಿಂದ ಏನ್ ಆಗ್ಲಕತ್ತವ ಅಂದ್ರ, ಬಂದು ನಿಂತು ಒಂದು 2 ತಾಸು 3 ತಾಸು ಆಗಿರಂಗಿಲ್ಲ, ಎಲ್ಲ ಕಲಸಾಗಿ ಹೋಗ್ಲಕತ್ತಾವ ಹಣ್ಣುಗಳು. ನಿನ್ಲಿಂತ ಇನ್ನೂ ಒಂದ್ಸಾರಿ 2 ಸಾರಿ ತಗೊಂಡು ಬಂದು ಮಾರಂಗ ಆಗ್ಲಕತ್ತದ ಲಾಭ. ಹಿಂಗಾಗ್ಯದ ನೀ ಬಂದು ಆದಾಗಿನಿಂದ. ಅದಕ್ಕೆ ನಾನು ನಿನಗ ಕೊಟ್ರ ಹೊಲ್ದಾಗ ಬೀಜ ಬಿತ್ತದಂಗ ಅನ್ಸ್ಲಕತ್ತದ ನನಗ, ಮತ್ತ ಹೆಚ್ಚು ಲಾಭ ಬರ್ತದ ನಿನಗ್ ಕೊಟ್ರ ಅಂತ ಗೊತ್ತಾಗ್ಬಿಟ್ಟದ. ಅದಕ್ಕೆ ನಿನಗ್ ಕೊಡ್ಲಕತ್ತೀನಿ. ನೀನ್ ಹೊಟ್ಟೆ ಮೇಲೆ ಕಲ್ಲು ಹಾಕೊಂಡು ಕೊಡಬಾರ್ದ, ಮುಚ್ಚಿಕೊಡಿ. ನಿನ್ನ ವ್ಯಾಪಾರನೂ ಆಗ್ಬೇಕು, ನಾ ಪುಗ್ಸೆಟ್ಟೆ ಕೈ ಕೊಡಬಾರ್ದು. ನೀನು ಕನ್ಸಿಷನ್ ಅಂದ್ರೂ ಸಹಿತ ಒಂದು ರೇಟ್ ಹೆಚ್ಚು ಕಡಿಮೆ ಮಾಡಿ ಕೊಡ್ಬೇಕ ಹೊರತು ಫ್ರೀ ಕೊಡಬಾರ್ದು. ನಿಂದು ಹೊಟ್ಟೆ ತುಂಬಬೇಕು, ನಿನಗ ಹಿಂದೆ ಸಂಸಾರ ಅದ, ಹಂಗ ಮಾಡಬಾರ್ದು. ಹಿಂಗ ಅವ್ರು ಮಾವಿನ ಹಣ್ಣು ಮಾರವ್ರು ಏನಾದ್ರು ಈಗ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿಯವರಾದ್ರು. 1 ಕೆಜಿ ಕೊಟ್ರ ಅದ್ರ ಮ್ಯಾಲ ಇನ್ನೂ 1-2 ಸಣ್ಣ ಹಣ್ಣು ಹಾಕ್ತಾರ, ಹಂಗೆ ಒಯ್ ತಿನ್ನಂತ. ಇದು ಅರಿವಿನಲ್ಲಿ ಇದ್ದೇವಂದ್ರೆ ಹಿಂಗ. ಅವ್ರಿಗೆ ಹೋಗಿ ಏನ್ ರೇಟ್ ಹೇಳ್ತೀರಿ, ಹಂಗ್ಯಾಕ್ ಮಾಡ್ತೀರಿ, ಹಿಂಗ್ಯಾಕ್ ಮಾಡ್ತೀರಿ ಅಂತೇಳಿ ಏನಾರ ಬೈದು ಏನಾರ ಅಂದ್ಬಿಟ್ಟೇವಂದ್ರೆ ಸಾಯ ತನಕನೂ ಕಣ್ಣಿಟ್ಬಿಡ್ತಾರ ಅವ್ರು. ಇವ್ರು ಬಂದ್ರಂತಂದ್ರೆ ಭಾಳ ಕೋಶಿಶ್ ಮಾಡ್ತಾರ, ಇವ್ರಿಗೆ ರೇಟ ಜಬರ್ದಸ್ತ್ ಹೇಳ್ಬೇಕಂತ. ಅದೇನಾಕಿರ್ಲಕ್ಕ. ಈಗೇನಾಯ್ತು, ಆಭಾಸವಾದದ ರೀತಿಯಿಂದ ಯಾವ ಚೇತನವಿರುತ್ತದೆಯೋ ಅದೇ ಶ್ರೇಷ್ಠವಾಗಿರುತ್ತದೆ. ಯಾಕೆ? ಆಭಾಸವಾದದ ರೀತಿಯಲ್ಲಿರುವ ಚೇತನವೇ ಶ್ರೇಷ್ಠವಾಗಿರುತ್ತದೆ. ಯಾಕ? ಅದು ಅಹಂ ಬ್ರಹ್ಮಾಸ್ಮಿ ಜ್ಞಾನವನ್ನು ಗ್ರಹಿಸುವ ಸಾಮರ್ಥ್ಯ. ಮತ್ತೇನದ? ಅಹಂ ಬ್ರಹ್ಮಾಸ್ಮಿ ಸ್ವರೂಪವನ್ನು ಗ್ರಹಿಸುವ ಸಾಮರ್ಥ್ಯ ಅದಕ್ಕ. ಬರೀ ಜ್ಞಾನ ಅಷ್ಟೇ ಅಲ್ಲ, ತಾನೇ ಬ್ರಹ್ಮ ಆಗುವಂತ ಸಾಮರ್ಥ್ಯ ಆದ. ಇದು ಗಟ್ಟಿಯಾಗಿ ಹೇಳಕ್ ಬರ್ಬೇಕು ನಿಮ್ಗೆ ಎಲ್ಲರಿಗೆ. ಯಾವಾದದು ಅಂದ್ರೆ ಆಭಾಸವಾದದ ರೀತಿಯಿಂದ ಚೇತನ ಯಾವ್ದಂದ್ರೆ ಆಭಾಸ ಸಹಿತ ಅಂತಃಕರಣ ವಿಶಿಷ್ಟ ಚೇತನ. ಎಲ್ಲಿ ಪ್ರತಿಬಿಂಬ ಉಂಟಾಗ್ತದ, ಎಲ್ಲಿ ಅಂತಃಕರಣ ಶುದ್ಧ ಅದ, ಎಲ್ಲಿ ಅಂತಃಕರಣದಲ್ಲಿ ಯಾವುದರ ಪ್ರತಿಬಿಂಬ ಉಂಟಾಗ್ತದ ಅಂತ ಚೇತನಕ್ಕ ಏನಂತಾರ? ಆಭಾಸ ಸಹಿತ ಅಂತಃಕರಣ ವಿಶಿಷ್ಟ ಚೇತನ. ಇದು ಏನದ? ಆಭಾಸವಾದದ ರೀತಿಯ ಚೇತನವಾಗಿರುತ್ತದೆ. ಈ ಚೇತನ ಏನದಪ್ಪ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಜ್ಞಾನವನ್ನು ಗ್ರಹಣ ಮಾಡುವ ಸಾಮರ್ಥ್ಯ ಇದಕ್ಕೆ ಸಿದ್ಧ ಆಗ್ಬಿಟ್ಟದ. ಜ್ಞಾನ ತಿಳ್ಕೊಳಕ ಇದರೊಳಗೊಂದು ಸಿದ್ಧಿ ಆಗ್ಯದ. ಮತ್ತೇನ್ ಮಾಡ್ತದ? ಈ ಜ್ಞಾನ ತಿಳ್ಕೊಂಡು ತತ್ ತ್ವಮ್ಮು ಪದಾರ್ಥ ಶೋಧನೆಯಲ್ಲಿ ಮುಳುಗಿ, ಆ ತತ್ ಅಂದ್ರೇನು, ತ್ವಮ್ ಅಂದ್ರೇನು, ಈ ಪದಗಳ ಅರ್ಥಗಳ ಸಂಶೋಧನೆಯಲ್ಲಿ ತೊಡಗಿ ಏನಾಗ್ತದ? ತಾನು ಅಹಂ ಬ್ರಹ್ಮಾಸ್ಮಿ ಸ್ವರೂಪ ಗ್ರಹಣ ಮಾಡುವ ಸಾಮರ್ಥ್ಯ ಕೂಡ ಇದಕ್ಕೆ ಆದ. ಅದಕ್ಕಿದು ಶ್ರೇಷ್ಠ ಅಂತಿದು 10 ಸಾರಿ ಹೇಳಿನಿ. ಇದು ನಿಮ್ಮ ವಾಣಿ ಶುದ್ಧಿ ಮಾಡಿಕೊಂಡು ಈ ವಾಕ್ಯ ಹೇಳಕ್ ಬರ್ಬೇಕು. ಅಹಂ ಬ್ರಹ್ಮಾಸ್ಮಿ ಹೆಂಗ್ ಹಾಕ್ತಿವ್ರಿ, ಅಹಂ ಬ್ರಹ್ಮಾಸ್ಮಿ ಹ್ಯಾಂಗ್ ಹಾಕ್ತಿವಿ? ಕತ್ತಿ ಮೇಲೆ ಕೂತೋಗ ಅಗಸರವನಿಗೆ ಹೋಗಿ ನೀನೇ ಶಿವ ಅದಿ, ನೀನೇ ಬ್ರಹ್ಮ ಅದಿ ಅಂತಂದ್ರೆ ನಾನು ಹೆಂಗ್ ಹಾಕ್ತೀನಿ ಅಂತಂದ್ರೆ ಅವನೊಳಗ ಇದು ವೃತ್ತಿ ತಯಾರಾಗಿರ್ಬೇಕಲ್ಲ. ಆಭಾಸ ಸಹಿತ ಅಂತಃಕರಣ ವಿಶಿಷ್ಟ ಚೇತನ ಉಳ್ಳಂತ ಒಂದು ವೃತ್ತಿ ತಯಾರಾಗಿತ್ತಂದ್ರೆ ಅವನಿಗೆ ಇದು ಹೇಳಿದ ಅರ್ಥ ಆಗ್ತದೆ. ಅವನೊಳಗೆ ಈ ವೃತ್ತಿನೇ ತಯಾರಾಗಿಲ್ಲ ಅಂತಂದ್ರೆ ಅವನಿಗೆ ಅದು ಹೆಂಗ ಅರ್ಥ ಆಗ್ತದೆ? ಇದು ತಿಳಿಬೇಕಲ್ಲ. ಆ ವೃತ್ತಿ ತಯಾರು ಮಾಡೋದಕ್ಕೆ ಇಲ್ಲಿ ಹೇಳಕತ್ತಾರ ನಿಶ್ಚಲ್ದಾಸರು. ನಾನು ತಯಾರು ಮಾಡ್ಲಕತ್ತಿಲ್ಲ, ಈ ವೃತ್ತಿ
ಸ್ವಾಮಿಯವ್ರು ಭಾಳ ಚಲೋ ಹೇಳಿರತ್ ನನ್ನ ಹೊಗಳಬೇಡ್ರಿ, ನಿಶ್ಚಲದಾಸರ ಪ್ರಯತ್ನ ಇದು. ಆಭಾಸವಾದದ ರೀತಿ, ಅವಚ್ಛೇದವಾದದ ರೀತಿ ಎಷ್ಟು ಬಿಡಿಸಿ ಇಟ್ಟಾರ, ಎಷ್ಟು ಬಿಡಿಸಿ ಹೇಳ್ತಾರ. ಗೊತ್ತಿದ್ದ ವಿಷಯನೇ ನಿಮ್ಗೇನ್ ಗೊತ್ತಿಲ್ಲದಲ್ಲ, ಗೊತ್ತಿದ್ದದ್ದೇ ಅಷ್ಟು ಚಂದ ಮನದಟ್ಟು ಮಾಡಿ ಹೇಳಕತ್ತಾರ. ಅದಕ್ಕೆ ಏನ್ ಮಾಡ್ಬೇಕು, ಕಾಲಂಗಳು ಹಾಕೊಂಡ್ರೆ ಒಂದು ಅಂತಃಕರಣದಲ್ಲಿನ 2 ವಿಧ ಪ್ರಕಾಶಗಳು ಅಂತಂದ್ರೆ 2 ಪ್ರಕಾಶ ಎಲ್ಲಿ ಬರ್ತವ? ಆಭಾಸವಾದದ ರೀತಿಯಲ್ಲಿ. ಒಂದೇ ಪ್ರಕಾಶ ಎಲ್ಲಿ ಬರ್ತದ? ಈಗ ಅವಚ್ಛೇದವಾದದ ರೀತಿಯನ್ನ ಸೈಡಿಗಿಟ್ಟಾರ, ಬಿಸಾಕ್ಯಾರಂತಲ್ಲ. ಅದು ಬಿಸಾಕಿದ್ರೆ ಮತ್ತೆ ಅದ್ರೊಳಗೆ ಚಲೋ ಮಂದಿನೂ ಹೋಗ್ಬಿಡ್ತಾರ, ಅದು ಬಿಸಾಕಂಗಿಲ್ಲ. ಅವ್ರೇನಂತಾರ, ಪ್ರಕಾಶಗಳು ಅಂತಾರವ್ರು. ಅಂದ್ರೆ ಎಲ್ಲಾ ಜೀವಿಗಳಲ್ಲಿರುವ, ಬೇರೆ ಬೇರೆ ಜೀವಿಗಳಲ್ಲಿರುವ ಪ್ರಕಾಶಗಳನ್ನ ಕುರಿತೇ ಮಾತಾಡ್ತಾರವ್ರು. ಅಂದ್ರೆ ಆಭಾಸವಾದದ ಪ್ರಕಾರ ಇರುವಂತ ಪ್ರಕಾಶಗಳು, ಅಂತಃಕರಣಗಳು ಹಿಂಗ್ ಬಳಸ್ಲಕತ್ತಾರ. ಈಗ ಅವು ಗುರುವಿನ ದೃಷ್ಟಿ ಆ ಎಲ್ಲಾ ಜೀವಿಗಳ ಮೇಲೆ ಇದ್ದು ಆ ಜೀವಿಗಳನ್ನ ಇವ್ರೇನ್ ಮಾಡ್ಲಕತ್ತಾರ, ವರ್ಗೀಕರಣ ಮಾಡಿ ಹೇಳಕತ್ತಾರ. ಈಗೇನಾಯ್ತು, ಸೀರಿಯಲ್ ನಂಬರ್ 1 ಹಾಕೋರಿ. ಹಾಕೊಂಡು ಈ ಕಡೆ ಏನ್ ಬರೀರಿ, ವ್ಯಾಪಕ ಪ್ರಕಾಶ. ಇವಂತೂ ನೀನ್ ಹೇಳಿದ ಪಾಠನೇ ಅದ ಇದು. ವ್ಯಾಪಕ ಪ್ರಕಾಶ ಆ ಕಡೆ ಒಂದ್ ಸೈಡ್ ವ್ಯಾಪಕ ಪ್ರಕಾಶ, ಇನ್ನೊಂದ್ ಸೈಡ್ ಏನ್ ಬರೀತೀರಿ, ಆಭಾಸ ಪ್ರಕಾಶ. ಹೌದಿಲ್ಲ? ಆಭಾಸವಾದದ ಪ್ರಕಾರ 2 ಪ್ರಕಾಶ. ಒಂದು ವ್ಯಾಪಕ ಪ್ರಕಾಶ ಅಂತಂದ್ರೇನು, ಅಣುರೇಣು ತೃಣಕಾಷ್ಟಗಳಲ್ಲೆಲ್ಲ ಕಡೆ ತುಂಬಿ ತುಳುಕ್ತಾ ಇರೋದು. ನಿಮ್ಮ ಅಂತಃಕರಣದಾಗ ಅಷ್ಟೇ ಅದ ಚೇತನ. ಅಂತಃಕರಣ ಬಿಟ್ರೆ ಮ್ಯಾಲ ಸ್ಥೂಲ ಶರೀರ ಅದ ಇಲ್ರಿ, ಸ್ಥೂಲ ಶರೀರದಾಗೂ ಅದ ಚೇತನ. ಇಂದ್ರಿಯಗಳಲ್ಲೂ ಅದ, ಪ್ರಾಣದಲ್ಲೂ ಅದ, ಸಪ್ತಧಾತುಗಳಲ್ಲೂ ಅದ, ಎಲ್ಲದರದ್ದು ಅದು. ಅದು ವ್ಯಾಪಕ ಚೇತನ. ಮತ್ತೆ ಈ ಕಡೆ ಇರೋದು ಆಭಾಸ ಚೇತನ. ಅಂದ್ರೆ ಇದು ಕೇವಲ ಅಂತಃಕರಣದೊಳಗೆ ಅಷ್ಟೇ ಅದ, ಶುದ್ಧ ಅಂತಃಕರಣದೊಳಗಿದ್ದು ಅಲ್ಲೇನ್ ಮಾಡ್ಲಿಕ್ಕತ್ತದ, ಪ್ರತಿಬಿಂಬ, ಕೂಟಸ್ಥನ ಪ್ರತಿಬಿಂಬ ಉಂಟು ಮಾಡ್ಲಿಕ್ಕತ್ತದ. 2 ಸೀರಿಯಲ್ ನಂಬರ್ 1 ಮೇಲೆ ಏನ್ ಬರ್ದ್ರಿ, ವ್ಯಾಪಕ ಪ್ರಕಾಶ ಒಂದ್ ಕಡೆಗೆ, ಆಭಾಸ ಪ್ರಕಾಶ. ಇನ್ನು ಸೀರಿಯಲ್ ನಂಬರ್ 2 ಏನದ, ಈ ಕಡೆ ವ್ಯಾಪಕ ಪ್ರಕಾಶ ಯಾವುದು, ದೇವನ ಪ್ರಕಾಶ ಅಥವಾ ಕೂಟಸ್ಥನ ಪ್ರಕಾಶ. ದೇವನ ಪ್ರಕಾಶ ದೇವರ, ಅವನೇ ದೇವರು. ದೇವನ ಪ್ರಕಾಶ ಅಥವಾ ಕೂಟಸ್ಥನ ಪ್ರಕಾಶ. ಈ ಕಡೆ ಅವರು ಜೀವನ ಪ್ರಕಾಶ ಅಥವಾ ಪ್ರಮಾತ, ಪ್ರಮಾತೃವಿನ ಪ್ರಕಾಶ. ಮುಂದೆ ಸೀರಿಯಲ್ ನಂಬರ್ 3 ಅರ್ಥ ಆಗ್ಲಕತ್ತದ ಅನ್ಕೊಂಡು ನೀನೆಲ್ಲ ಕರೆಕ್ಟ್ ಟ್ರ್ಯಾಕ್ನಾಗ ತಗೊಂಡು ಹೋಗ್ಲಕತ್ತೀನಿ ಗಾಡಿ. ಏನೇನಾರ ಸುಮ್ಮನೆ ಓದಿಕೆ ಎಲ್ಲೆದಿವತ್ತು ತಿಳಿಲಾರ್ದಂಗಾಗಿ ಏನೋ ಶಬ್ದಗಳು ಅರ್ಥಗಳು ತಿಳ್ಕೊಂಡು ಎಲ್ಲರೂ ಬಿಟ್ರೆ ಹಂಗ ಎಲ್ಲ ಚಾರ್ಟ್ ಪ್ರಕಾರ ಹಾಕೊಂಡು ಪರ್ಫೆಕ್ಟ್ ತಿಳ್ಕೋಬೇಕು. 3ನೇದ್ದೇನದ, ವಿಚಾರ ಚಂದ್ರೋದಯದ ಪ್ರಕಾರ ಏನದ, ಸಾಮಾನ್ಯ ಚೇತನ, ವಿಶೇಷ ಚೇತನ. ಎಲ್ಲ ನೀನ್ ಹೇಳಿದ್ದೆ ಅದ. ಸೀರಿಯಲ್ ನಂಬರ್ 4 ಅಧಿಕ ದೇಶ ಅಂದ್ರೆ ಸರ್ವವ್ಯಾಪಕ ವಿಭು. ಈ ಕಡೆ ಅಧಿಕ ದೇಶ ಅಂತ ಬರೀಬೇಕು, ಸರ್ವವ್ಯಾಪಕ ವಿಭು ಅಂತ ಬರೀಬೇಕು. ಆ ಕಡೆ ಏನ್ ಬರೀಬೇಕು, ಈ ಕಡೆ ಏನ್ ಬರೀತೀರಿ, ಅಧಿಕ ದೇಶ ಅಂದ್ರೆ ಸರ್ವವ್ಯಾಪಕ ವಿಭು, ಅಣುರೇಣು ತೃಣಕಾಷ್ಟದಲ್ಲಿ ತುಂಬಿ ತುಳುಕ್ತಾ ಇರೋ ಅಧಿಕ ದೇಶದ್ದು ಇದು ಬರದ್ರಿ. ಈ ಕಡೆ ಏನ್ ಬರೀತೀರಿ, ಆಭಾಸ ಪ್ರಕಾಶನಲ್ಲಿ
ಅಲ್ಪದೇಶ ಬ್ರಾಕೆಟ್ನಾಗ ಅಂತಃಕರಣ. ಅಂತಃಕರಣದಾಗ ಅದ ಅಷ್ಟೇ, ಅಂತಃಕರಣದಲ್ಲಿ ಮಾತ್ರ ಇರೋದಕ್ಕಂತಾರ ಆಭಾಸನ ಪ್ರಕಾಶ. ಅಂತಃಕರಣದಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲ ಕಡೆ ಇದ್ದುದಕ್ಕೆ ಹಿಂಗನ್ನಲ್ಲ. ಮತ್ ನೆಕ್ಸ್ಟ್ ಇರಲು ಅಧಿಕ ಕಾಲ. ಅಧಿಕ ಕಾಲ ಅಂದ್ರೆ ಎಂತ ಕಾಲ? ಜ್ಞಾನದ ಕಾಲ. ಈ ಕಡೆ ಏನ್ ಬರೀತೀರಿ? ಈ ಕಡೆ ಏನ್ ಬರೀತೀರಿ? ಅಜ್ಞಾನದ ಕಾಲ. ಇದು ಕಲ್ಪಕಾಲ, ಅಜ್ಞಾನದ ಕಾಲ ಅಂತ ಯಾಕಂತಾರ? ಅದು ಅಧಿಕ ಕಾಲ, ಜ್ಞಾನದ ಕಾಲ ಅಂತ ಯಾಕಂತಾರ? ಅಧಿಕ ಕಾಲ ಅಂದ್ರೆ ಏನು? ಜ್ಞಾನ ಇದ್ದಾಗನು ಅಷ್ಟೇ, ಜ್ಞಾನ ಇರ್ಲಾರ್ದಾಗನು ಅದು ಇರ್ತದೆ. ಜ್ಞಾನ ಇರ್ಲಾರ್ದಾಗ ಅದು ಇರಂಗಿಲ್ಲ ಏನದು? ಜ್ಞಾನ ಇದ್ದಾಗ ಅಷ್ಟೇ ಇರ್ತದ ಆತ್ಮ. ಜ್ಞಾನ ಇರ್ಲಾರ್ದಾಗ ಆತ್ಮ ಇರಂಗಿಲ್ಲೇನ್ರಿ? ಅಜ್ಞಾನಿ ಬಳಿ ಆತ್ಮ ಇಲ್ಲ, ಹೌದಿಲ್ಲ? ಅದಕ್ಕೆ ಅಧಿಕ ಕಾಲ ಅಂತಾರೆ. ಇದು ಅಲ್ಪ ಕಾಲ ಅಂತಂದ್ರೇನು? ಅಜ್ಞಾನ ಆದ, ಪ್ರತಿಬಿಂಬ ಆದ, ಯಾವಾಗ ಜ್ಞಾನ ಬಂತು ಅದು ಪ್ರತಿಬಿಂಬ ಹೋಗ್ಬಿಡ್ತದ. ಜ್ಞಾನ ಬಂತಂದ್ರೆ ಅಜ್ಞಾನ ಹೋಗ್ತದ, ಅಜ್ಞಾನ ಹೋಯ್ತಂದ್ರೆ ಅಜ್ಞಾನದ ಕಾರ್ಯವಾದ ಅಂತಃಕರಣನೂ ಹೋಗ್ತದ, ಅಂತಃಕರಣ ಹೋಯ್ತಂದ್ರೆ ಅಂತಃಕರಣ ಸಮೇತವಾಗಿರುವಂತ ಪ್ರತಿಬಿಂಬನೂ ಹೋಗ್ಬಿಡ್ತದ. ಅದಕ್ಕದು ಅಲ್ಪ ಕಾಲ, ಅಜ್ಞಾನ ಕಾಲದಲ್ಲಿ ಮಾತ್ರ ತೋರ್ತದದು. ಇದು ಅಧಿಕ ಕಾಲ, ಜ್ಞಾನ ಕಾಲದಲ್ಲಿ ತೋರ್ತದ, ಅಧಿಕ ಕಾಲದಲ್ಲಿ ಇರ್ತದೆ. ಮುಂದೆ ಮತ್ತೆ ಸೀರಿಯಲ್ ಹಂಗೆ ಹಾಕೋತವ್ರಿ. ಇವೆಲ್ಲ ಶಬ್ದಗಳು, ಶಾಸ್ತ್ರೀಯ ಶಬ್ದಗಳೆಲ್ಲ ತೂರಿಸ್ಬಿಟ್ಟಾರ. ಇದ್ರಾಗ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು ತ್ರಿಕಾಲ ಅಬಾಧಿತ. ಇದು ತ್ರಿಕಾಲ ಅಬಾಧಿತವಾಗ್ಯದ. ಆ ಕಡೆ ಬ್ರಹ್ಮಜ್ಞಾನ ಬಾಧಿತ. ಬ್ರಹ್ಮಜ್ಞಾನದಿಂದ ಬಾಧೆಗೊಳಗಾಗ್ಬಿಡ್ತದೆ ಅದು. ತ್ರಿಕಾಲ ಅಬಾಧಿತ. ಈ ಕಡೆ ಬರೀಬೇಕು, ಮೂರೂ ಕಾಲದಲ್ಲಿ ಅಬಾಧಿತವಾಗಿ ಇರೋಂಥದ್ದು. ಆ ಕಡೆ ಏನದ? ಬ್ರಹ್ಮಜ್ಞಾನ ಐತಂದ್ರೆ ಏನಾಗ್ತದ್ರಿ? ಏನ್ ನಷ್ಟ ಆಗ್ತದ? ಅಜ್ಞಾನ ನಷ್ಟ ಆಗ್ತದ. ಅಜ್ಞಾನ ನಷ್ಟ ಆಯ್ತಂದ್ರೆ ಏನಾಗ್ತದ? ಅಜ್ಞಾನದ ಕಾರ್ಯವಾದ ಅಂತಃಕರಣನೂ ನಷ್ಟ ಆಗ್ತದೆ. ಅಂತಃಕರಣ ಇರೋ ತನಕನೇ ಅಲ್ಲಿ ಪ್ರತಿಬಿಂಬ, ಕನ್ನಡಿ ಇರೋ ತನನೇ ಪ್ರತಿಬಿಂಬ. ಕನ್ನಡಿನೇ ಇಲ್ಲದಂಗ ಆಯ್ತು ಅಂದ್ರೆ ಅಲ್ಲಿ ಪ್ರತಿಬಿಂಬ ಇಲ್ಲ, ಅಲ್ಲಿ ಬರೀ ಕೂಟಸ್ಥ. ಹೆಂಗದ ನೋಡ್ರಿ ಇದು ಸ್ಥಿತಿ? ಬರೀ ಕೂಟಸ್ಥ ಮತ್ತು ಸ್ಥೂಲ ಶರೀರ ಎರಡೇ ಇರುವ ಸ್ಥಿತಿ. ಅವಚ್ಛೇದವಾದದಾಗ ಹಂಗೆ ಆದ ಇಲ್ಲ? ಕೂಟಸ್ಥ ಮತ್ತು ಅಂತಃಕರಣ ಎರಡೇ ಅದಾವಿಲ್ಲ? ಮತ್ತ ಇಲ್ಲಿನೂ ಮತ್ತೆ ಏನದ? ಅಂತಃಕರಣ ಹೋಯ್ತಿಲ್ಲಿ. ಅಂತಃಕರಣ ಹೋಗಿ ಬರೀ ಕೂಟಸ್ಥ ಮತ್ತು ಸ್ಥೂಲ ಶರೀರ ಅಷ್ಟೇ. ಅಂತಃಕರಣ ಕಳ್ಕೊಂಡ್ಬಿಡ್ತದೆ ಜೀವನ್ಮುಕ್ತ ಸ್ಥಿತಿ ಒಳಗೆ. ಏನೈತಿ ಈಗ ನೆಕ್ಸ್ಟ್? ತ್ರಿಕಾಲ ಅಬಾಧಿತ. ಇದು ಬ್ರಹ್ಮಜ್ಞಾನದಿಂದ ಬಾಧೆ ಹೊಂದುತ್ತದೆ. ಬ್ರಹ್ಮಜ್ಞಾನ ಬಾಧಿತ. ಆಭಾಸನ ಪ್ರಕಾಶ ಎಂಥದ್ದು? ಆಭಾಸನ ಪ್ರಕಾಶ ಎಂತದ್ರಿ? ಬ್ರಹ್ಮಜ್ಞಾನ ಬಾಧಿತ. ಬರ್ಕೊಂಡಿರ ಇಲ್ಲ? ಮತ್ತೆ ಹೇಳಕ್ಕೆ ಬರಲ್ಲಲ್ಲ. ಆಭಾಸನ ಪ್ರಕಾಶ ಅಂದ್ರೆ ಬ್ರಹ್ಮಜ್ಞಾನ ಬಾಧಿತ. ಮತ್ತೆ ವ್ಯಾಪಕ ಪ್ರಕಾಶ ಹೆಂಗದ? ತ್ರಿಕಾಲ ಅಬಾಧಿತ. ಬಾಧೆ ಹೊಂದದಂತಂದ್ರೆ ಇಲ್ಲದಂಗ ಆಗದು. ಎಂದು ಇಲ್ಲದಂಗ ಆಗಲಾರದ್ದು, ಬಾಧೆ ಹೊಂದಲಾರದ್ದು ಯಾವ್ದದ? ವ್ಯಾಪಕ ಪ್ರಕಾಶ. ನೆಕ್ಸ್ಟ್
ಸ್ವರೂಪಾತ್ಮಕ ಸದ್ರೂಪ. ಈ ಕಡೆ ವ್ಯಾಪಕ ಪ್ರಕಾಶಕ್ಕೆ ಏನಂತಾರ? ಸ್ವರೂಪಾತ್ಮಕ ಸದ್ರೂಪ. ಆ ಕಡೆದಕ್ಕೆ ಏನಂತಾರ? ಅದಕ್ಕೆ ವೃತ್ಯಾತ್ಮಕ ಸದ್ರೂಪ. ವೃತ್ತಿ ಇರೋ ತನಕ ಅದ್ರಾಗ ಇರ್ತದ ಬ್ರಹ್ಮ. ವೃತ್ತಿ ಒಳಗಿರೋದಕ್ಕೆ ವೃತ್ಯಾತ್ಮಕ ಸದ್ರೂಪ. ಇದು ಸ್ವರೂಪಾತ್ಮಕ ಸದ್ರೂಪ. ಸ್ವರೂಪಾತ್ಮಕ ಸದ್ರೂಪ, ವೃತ್ಯಾತ್ಮಕ ಸದ್ರೂಪ ಹೆಂಗ? ಮನಿಗೆ ಯಾರು ಹೆಣ್ಣು ನೋಡ್ಲಕ್ ಬಂದ ಹೊತ್ನಾಗ ಎಲ್ಲರೂ ಎಷ್ಟು ಅಟೆನ್ಷನ್ದಾಗ ಇರ್ತೀರಿ? ಮನಿ ಒಳಗೆ ವಸ್ತುಗಳೆಲ್ಲ ಹೆಂಗ್ ನೀಟಾಗಿ ಇಟ್ಟಿರ್ತೀರಿ? ಮತ್ತ ಹುಡುಗಿನ ಎಷ್ಟು ಚಂದ ಮೇಕಪ್ ಮಾಡಿರ್ತೀರಿ? ಎಲ್ಲರೂ ಎಷ್ಟು ನಾಟಕ ಮಾಡಿ ಮಾತಾಡ್ತಿರ್ತೀರಿ, ಒಬ್ರಿಗೊಬ್ರು ಭಾರಿ ಚಲೋ ಮಂದಿ ಅನ್ನಂಗ ಹುಷಾರಾಗಿರ್ತೀರಿ. ಅದೇನದ? ವೃತ್ಯಾತ್ಮಕ ಸದ್ರೂಪ. ಅವ್ರು ಬಂದು ಹೋದ್ರ ಅಂತಂದ್ರ ಮತ್ತೇನಾಗ್ತೀರಿ? ಸ್ವರೂಪಾತ್ಮಕ ಸದ್ರೂಪ. ಮೊದಲು ಹೆಂಗಿದ್ರೆ ಹೆಂಗೆ ಆಗಿಬಿಡ್ತೀರಿ. ಬಾರಿ ಅದಲ್ರಿ ವೃತ್ಯಾತ್ಮಕ ಸದ್ರೂಪ. ಕಾಲೇಜಿಗೆ ಇನ್ಸ್ಪೆಕ್ಷನ್ಗೆ ಬರ್ಲಕತ್ತೀವಿ ಅಂತಂದ ಲೆಟರ್ ಬಂದ್ರೆ ಸಾಕು, ಎಷ್ಟು ಮಂದಿ ಬರ್ತಾರ ಕೆಲಸದವ್ರು ಎಲ್ಲ ಅಂಗಳ ಕಸ ಹೊಡಿತಾರ, ಟೇಬಲ್ ಒರೆಸ್ತಾರ, ಕುರ್ಚಿ ಒರೆಸ್ತಾರ, ಎಲ್ಲ ಛತ್ ಮೇಲೆ ಏರ್ತಾರ, ಕುಂಬಿ ಮೇಲೆ ಏರ್ತಾರ. ಒಂದು ಕಸ ಇರ್ಲಾರ್ದಂಗ ಬಳದೇ ಹೊಳಿತಾರ, ಸ್ವಚ್ಛ ಮಾಡೇ ಮಾಡ್ತಾರ, ಕೆಮಿಕಲ್ ತರ್ತಾರ, ಫಿನಾಯಿಲ್ ತರ್ತಾರ, ತೊಳೆದು ಫೈಲ್ಗಳೆಲ್ಲ ಓಸು ಮಂದಿ ತಲೆ ಕೆಡಿಸ್ಕೊಂಡು ಪೇಪರ್ನಾಗ ಮುಣಿಗಿ ಒಂದೇ ಸಮಯ ಕೆದರಾಡ್ತಿರ್ತಾರ. ಏನೋ ಮಾಡ್ಕೋತ ಅಲ್ಲಿ ತಂಗೆ ದಿನ ಸೂಚನೆಗಳು ಬರ್ತಿರ್ತಾವ. ಎಲ್ಲ ವೃತ್ಯಾತ್ಮಕ ಸ್ವರೂಪದಾಗಿದ್ದು ಎಲ್ಲ ವ್ಯವಸ್ಥೆ ಮಾಡಿ 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 ಇನ್ಸ್ಪೆಕ್ಷನ್ ದಿವಸ ಬಂದ ಮೇಲೆ ಅವ್ರು ಏನ್ ಕೇಳ್ತಾರ, ಇವ್ರು ಏನ್ ತೋರಿಸ್ತಾರ, ಅವೆಲ್ಲ ಓಟು ನೋಡಿ ನೋಡಿ ಅವರೊಂದು ರಿಪೋರ್ಟ್ ಬರೆದು ಮಧ್ಯಾಹ್ನ 2:30 ಊಟ ಮುಗಿಸ್ಕೊಂಡು ಅವ್ರ ಕಾರ್ನ ಕೂತು ಆದ್ರಂದ್ರೆ ಮತ್ತ ಹೊಳ್ಳಿ ಮರ್ದಿನ ಟೇಬಲ್ ಒರೆಸೋನು ದಿಕ್ಕಿಲ್ಲ, ಕುರ್ಚಿ ಒರೆಸೋನು ದಿಕ್ಕಿಲ್ಲ, ಕಸ ಹೊಡೆಯೋನು ದಿಕ್ಕಿಲ್ಲ. ಯಾಕಡೆ ಹೋದ್ರೆ ಏನೋ ನಮ್ಮ ಟೇಬಲ್ ನಾವೇ ಬಟ್ಟೆ ತೊಗೊಂಡು ಜಾಡಿಸ್ಕೋತ ನಿನ್ನೆ ಎಷ್ಟು ಚಂದ ಒಂದು ವಾರ 15 ದಿನ ಎಷ್ಟು ಚಲೋ ಇತ್ತು ನೋಡ್ರಿ, ಎಲ್ಲ ಸ್ವಚ್ಛ ಮಾಡ್ತಿದ್ರು. ಈಗ ಮತ್ತೆ ಚಾಲು ಆಯ್ತು ನೋಡ್ರಿ ನಮ್ಮ ಹಿಂಗಿರ್ತಾವ. ವೃತ್ಯಾತ್ಮಕ ಸ್ವರೂಪಾತ್ಮಕ. ಸ್ವರೂಪ ಇರೋದು ಅಧಿಕ ಕಾಲದಲ್ಲಿ, ವೃತ್ಯಾತ್ಮಕ ಇರೋದು ಅಲ್ಪ ಕಾಲದಲ್ಲಿ. ಹೆಣ್ಣು ನೋಡ್ಲಕ್ಕೆ ಬಂದಾಗ ಒಂದು ಶೋ ಮಾಡ್ತಿರಲ್ಲ, ಅದು ಅಲ್ಪ ಕಾಲದ್ದದು. ಅದು ಇರ್ಲಾರ್ದಾಗ ನೀವು ನ್ಯಾಚುರಲ್ ಆಗಿ ಏನಿರ್ತೀರಿ ಅದು ಅಧಿಕ ಕಾಲದ್ದು. ನೆಕ್ಸ್ಟ್ ಇಲ್ಲಿ ವರಸಚ್ಚಿದಾನಂದ. ಆ ಬ್ಯಾರೆ ಪೇಜ್ನಾಗ ಬರಿಬೇಕು. ಈ ಚಾರ್ಟ್ ಬಿಡ್ರಿ, ಈ ಕಡೆ ಬ್ಯಾರೆ ಪೇಜ್ನಾಗ ಇದು ಹಾಕೊಂಡಿರಿಲ್ಲ, ಎದ್ರಾಗ ಅಂತಃಕರಣ, ಶುದ್ಧ ಅಂತಃಕರಣ, ಅಶುದ್ಧ ಅಂತಃಕರಣ ಅಂತ ತಕ್ಕಡಿ ಹಾಕೊಂಡಿರಿಲ್ಲ. ಹಂಗ ಈ ತಕ್ಕಡಿ ತೆಳಗೆ ಇನ್ನೂ ಒಂದು ತಕ್ಕಡಿ ಹಾಕೋರಿ. ಎಂತ ತಕ್ಕಡಿ? ಸಚ್ಚಿದಾನಂದ ಅಂತ ಒಂದು ಶಬ್ದ ಹಾಕ್ರಿ. ಸಚ್ಚಿದಾನಂದ ಒಂದು ಶಬ್ದ ಹಾಕಿ ಅದಕ್ಕೆ ಕೆಳಗೆ 2 ತಕ್ಕಡಿ ಮಾಡ್ರಿ, 2 ಪರಡಿ. ಒಂದೇ ತಕ್ಕಡಿ 2 ಪರಡಿ. ಒಂದ್ ಕಡೆ ಏನ್ ಬರೀತೀರಿ? ವರ ಸಚ್ಚಿದಾನಂದ. ಒಂದ್ ಕಡೆ ವರ ಸಚ್ಚಿದಾನಂದ ಅಂದ್ರೆ ಬ್ರಾಕೆಟ್ನಾಗ ಏನ್ ಬರಿಬೇಕದು? ವರ ಸಚ್ಚಿದಾನ ಅಂದ್ರೆ ಶ್ರೇಷ್ಠ ಸಚ್ಚಿದಾನಂದ. ಈ ಕಡೆ ಏನ್ ಬರೀತೀರಿ? ಶ್ರೇಷ್ಠ ಸಚ್ಚಿದಾನಂದ ಒಂದ್ ಕಡೆ ಬರೆದ್ಮೇಲೆ ಇನ್ನೊಂದ್ ಕಡೆ ಏನ್ ಬರೀತೀರಿ? ಶ್ರೇಷ್ಠದ ಅಪೋಸಿಟ್ ಏನ್ ಬರೀತೀರಿ? ಕನಿಷ್ಠ ಸಚ್ಚಿದಾನಂದ. ಕನಿಷ್ಠ. ಆಭಾಸ ಪ್ರಕಾಶ ಏನದ? ಕನಿಷ್ಠ ಸಚ್ಚಿದಾನಂದ. ಕೂಟಸ್ಥಂದ ವ್ಯಾಪಕ ಪ್ರಕಾಶ ಏನದ? ಶ್ರೇಷ್ಠ ಸಚ್ಚಿದಾನಂದ, ವರ ಸಚ್ಚಿದಾನಂದ. ಅದಕ್ಕೇನದ?
ಸ್ವರೂಪಾತ್ಮಕ ಸಚ್ಚಿದಾನಂದ. ಅವೆರಡು ಬರೆದ್ರೆ ಈ ನಿಮ್ ಚಾರ್ಟಿಗೆ ಬರ್ರಿ. ಈಗ ವ್ಯಾಪಕ ಪ್ರಕಾಶ ಆಭಾಸ ಪ್ರಕಾಶದಾಗ ಬಂದು ಒಂದು ಕಡೆ ಏನ್ ಬರೀರಿ, ವರ ಸಚ್ಚಿದಾನಂದ, ಶ್ರೇಷ್ಠ ಸಚ್ಚಿದಾನಂದ ಬರೀರಿ. ಇನ್ನ ಒಂದು ಕಡೆ ಕನಿಷ್ಠ ಸಚ್ಚಿದಾನಂದ. ಜೀವಚೇತನನು ಸಚ್ಚಿದಾನಂದನೇ, ಸಚ್ಚಿದಾನಂದನ ಬಿಟ್ಟು ಇಲ್ಲದು ಅಂದ್ರೆ ಕನಿಷ್ಠ ಮಟ್ಟದ್ದು. ವರ ಸಚ್ಚಿದಾನಂದ, ಕನಿಷ್ಠ ಸಚ್ಚಿದಾನಂದ. ಅದ್ರ ನೆಕ್ಸ್ಟ್ ಬರೆದ್ರೆ ಅದ್ರ ಕೆಳಗೆ ಮತ್ತೆ ಸೀರೆ ಹಾಕೊಂಡು ಏನ್ ಮಾಡ್ರಿ, ಸ್ವರೂಪಾತ್ಮಕ ಸಚ್ಚಿದಾನಂದ, ಸ್ವರೂಪಾತ್ಮಕ ಸಚ್ಚಿದಾನಂದ. ಈ ಕಡೆ ವೃತ್ಯಾತ್ಮಕ ಸಚ್ಚಿದಾನಂದ. ಸ್ವರೂಪಾತ್ಮಕ ಸಚ್ಚಿದಾನಂದ ಒಂದು, ಇನ್ನ ಒಂದು ವೃತ್ತಿಯ ಮೂಲಕ, ವೃತ್ತಿಯ ಜೊತೆಗೆ ಇರ್ತಾನಲ್ಲ ಆಭಾಸ, ಅವ ವೃತ್ಯಾತ್ಮಕ ಸಚ್ಚಿದಾನಂದ. ಈ ವೃತ್ಯಾತ್ಮಕ ಸಚ್ಚಿದಾನಂದ ಏನ್ ಮಾಡ್ತಾನ, ಕೇವಲ ಜಡ ವಸ್ತುಗಳನ್ನು ಮಾತ್ರ ಏನ್ ಮಾಡ್ತಾನೆ, ಗುರುತಿಸುತ್ತಾನೆ. ಈ ಕಡೆ ಏನ್ ಬರೀಬೇಕು, ವೃತ್ಯಾತ್ಮಕ ಸಚ್ಚಿದಾನಂದ ಕೇವಲ ಜಡ ವಸ್ತುಗಳನ್ನು ಮಾತ್ರ ಗುರುತಿಸುತ್ತಾನೆ. ಈ ಕಡೆ ಇದು ಚೈತನ್ಯಾತ್ಮಕ, ಚೈತನ್ಯಾತ್ಮಕ ವಸ್ತುವನ್ನು ಒಂದೇ ಯಾವುದಿಲ್ಲ ಇದು, ವಸ್ತುವನ್ನು ಅಂದ್ರೆ ಸ್ವರೂಪ, ಅದು ತನ್ನದೇ ಸ್ವರೂಪ, ಸ್ವರೂಪವನ್ನು ಏನ್ ಮಾಡ್ತದೆ, ಗುರುತಿಸಿಕೊಳ್ಳುತ್ತದೆ. ತಂದು ತಾನೇ ಗುರುತಿಸ್ಕೋಬೇಕಿದು. ಚೈತನ್ಯಾತ್ಮಕ ವಸ್ತು ಸ್ವರೂಪವನ್ನು ಗುರುತಿಸ್ಕೊತದದು, ತಾನೇ ಗುರುತಿಸ್ಕೊತದ. ಮತ್ತ ಇಲ್ಲಿ ಕೇವಲ ಜಡ ವಸ್ತುಗಳನ್ನು ಮಾತ್ರ ಗುರುತಿಸುತ್ತದೆ, ಚೈತನ್ಯವನ್ನ ಗುರುತಿಸುವುದಿಲ್ಲ. ಹಂಗ್ ಬರಿಬೇಕಿಲ್ಲಿ, ಚೈತನ್ಯವನ್ನು ಗುರುತಿಸುವುದಿಲ್ಲ. ಇದು ಯಾವುದು, ಆಭಾಸ ಪ್ರಕಾಶ. ಇದು ಚೈತನ್ಯ ಗುರುತಿಸಂಗಿಲ್ಲದು, ಬರೀ ಜಡ ವಸ್ತುವನ್ನು ಅಷ್ಟೇ ಗುರುತಿಸ್ತದ, ಕೂಟಸ್ಥನನ್ನು ಗುರುತಿಸಂಗಿಲ್ಲ. ಆದ್ರೆ ಇದು ಈ ಕಡೆ ಏನ್ ಬರೀಬೇಕು, ವ್ಯಾಪಕ ಪ್ರಕಾಶ ಚೈತನ್ಯಾತ್ಮಕ ವಸ್ತು ಸ್ವರೂಪವನ್ನ ಗುರುತಿಸುತ್ತದೆ, ಗುರುತಿಸಿಕೊಳ್ಳುತ್ತದೆ, ಸ್ವರೂಪವನ್ನ ಗುರುತಿಸಿಕೊಳ್ಳುತ್ತದೆ. ಅದಕ್ಕೆ ಉದಾಹರಣೆ ಏನ್ ಕೊಟ್ರು, ಕಾಗೆ ಕುಳಿತದ್ದು. ಎಲ್ಲಿ, ಆಭಾಸ ಪ್ರಕಾಶ ಯಾವುದು, ಕಾಗೆ ಇದ್ದಂಗದು, ಕಾಗೆ. ಈ ಕಡೆ ಕೂಟಸ್ಥನ ಪ್ರಕಾಶ ಏನದ, ಅದು ಆಭಾಸನ ಪ್ರಕಾಶ. ಎಂತ ಪ್ರಕಾಶ, ಕಾಗೆ ಇದ್ದಂಗ, ಕುಂಬಿ ಮೇಲೆ ಕೂತು ಕಾಗಿದ್ದಂಗ ಅದು. ಆಭಾಸನ ಪ್ರಕಾಶ ಹೆಂಗದ, ಕಾಗೆ ಇದ್ದಂಗದ. ಕೂಟಸ್ಥನ ಪ್ರಕಾಶ ದೇವದತ್ತನ ಮನೆ. ಈ ಕಡೆ ದೇವದತ್ತನ ಮನೆ ಅಂತ ಬರೀರಿ, ಆ ಕಡೆ ಕಾಗಿ ಇದ್ದಂಗಂತ ಬರೀರಿ. ಕಾಗಿ ಇದ್ದಂಗೆ ಯಾವುದು, ಆಭಾಸ ಪ್ರಕಾಶ. ಅದೇನ್ ಮಾಡ್ತದ, ಕಾಗಿ ಆ ಮನಿ ತೋರಿಸಿ ಹಾರಿ ಹೋಗ್ಬಿಡ್ತದ, ಅಡ್ರೆಸ್ ತಿಳಿಸಿ ಹಾರಿ ಹೋಗ್ಬಿಡ್ತದ. ನಿಮ್ಗೆ ಯಾರಿಗಾರ ಅಡ್ರೆಸ್ ಕೇಳಿದ್ರೆ ಅಡ್ರೆಸ್ ಹೇಳ್ತಾರ, ಅವ್ರ ದಾರಿ ಹಿಡಿದು ಅವ್ರು ಹೋಗ್ತಾರೆ, ನೀವು ಹುಡುಕೊತ್ತು ಹೋಗ್ತಿರ್ತೀರ. ಹೌದಿಲ್ಲ? ಏನ್ ನಿಮ್ ಸಂಗಡ ಪೂರ ಮನಿತನ ಬರ್ತಾರ, ಈ ಮನಿ ಕಿಲ್ಲದ ಬರೀ ತೋರಿಸ್ತೀವತ್ತ. ಹಂಗ ಅಂತಃಕರಣ ಏನ್ ಮಾಡ್ತದಪ್ಪ ಅಂತಂದ್ರೆ ಅಡ್ರೆಸ್ ತೋರಿಸ್ತದ. ಕೂಟಸ್ಥ ಎಲ್ಲದನ, ದೇವದತ್ತನ ಮನಿ ಎಲ್ಲದ
ಅಂತಂದ್ರೆ ಅಲ್ಲಿ ಕಾಗಿ ಕೂತದಲ್ರಿ ಕೊಂಬೆ ಮೇಲೆ, ಅದೇ ಮನಿ ನೋಡ್ರಿ ಅಂದ್ರೆ ಕಾಗಿ ಎಲ್ಲೆಲ್ಲಿ ಹೋಗ್ತದ ಅಲ್ಲೆಲ್ಲಿ ದೇವದತ್ತನ ಮನೆ ಇರಲ್ಲ. ಆ ಸಂದರ್ಭದಲ್ಲಿ ಆ ಕಾಗೆ ಆತನ ಮನಿ ಮೇಲೆ ಕೂತದ್ದಕ್ಕ ವಿಳಾಸ ಹೇಳುವ ವ್ಯಕ್ತಿ ಅದನ್ನ ಹೇಳ್ದವ, ಕಾಗೆ ಕುಳಿತ ಮನೆನೇ ದೇವದತ್ತನ ಮನೆ. ಅಲ್ಲಿ ಕಾಗಿ ಏನ್ ಮಾಡ್ತು, ದೇವದತ್ತನ ಮನೆಯನ್ನ ಗುರುತಿಸಿ ತಾನಿಲ್ಲದಂತೆ ಹೋಗಿಬಿಡ್ತು. ಅದರಂಗಿಲ್ಲಿ ನಿಮ್ಮ ಅಂತಃಕರಣ ಏನದಲ್ಲ, ಯಾವುದು ವೃತ್ತಾತ್ಮಕ ಅಂತಃಕರಣ ಏನಿದೆ ಕಾಗಿ ಇದ್ದಂಗದ. ಇದೇನ್ ಮಾಡ್ತದ, ನಿಮ್ಮ ಸ್ವರೂಪ ಏನದಲ್ಲ ಕೂಟಸ್ಥ ಸ್ವರೂಪ, ಆ ಕೂಟಸ್ಥ ಸ್ವರೂಪದ ವಿಳಾಸ ತೋರಿಸಿ ಅದು ಇಲ್ಲದಂಗ ಆಗಿಬಿಡ್ತದ. ಇಷ್ಟು ಇವತ್ತು ತಿಳ್ಕೊಳ್ರಿ. 6:40 ನಮ್ಮ ಟೈಮ್ ಆಯ್ತು, ನಾವು ನಡಿತೀವಿ. ನೀವು ಮುಂದಿಂದ ಏನ್ ಮಾಡ್ತೀರಿ ಮಾಡ್ರಿ. ಇವತ್ತಿನ ಪಾಠ ಏನಾರ ಆನಂದ ಕೊಡ್ತ, ಅನುಭವಕ್ಕೆ ಬಂತ? ಭಾರಿ ಆನಂದ, ಭಾರಿ ಉದಾಹರಣೆಗಳು. ಅವಸರದಾಗ ಹೇಳಿದ ಪಾಠ ಬಾಲಕ ಬೆಂಕಿ ಇರ್ತದ, ಹಂಗೆ ಹೇಳಕತ್ತೀನಿ. ಮುಂದೆ ಆ ಕಡೆ ಹೋಗಲ್ಲ. ಇನ್ನ ಇದಕ್ಕೆ ಟೈಮ್ ತಗೊಂಡು ಹೇಳಿದ್ರೆ ಇನ್ನ ಭಾರಿ ಹೇಳಕ್ ಬರ್ತದ. ಸಾಕಿ ಮತ್ತೆ ಸಂಜೆಗೆ ನೋಡೋಣ. ನಾವು ಮುಂದೆ ಏನದಪ್ಪ ಅಂದ್ರ, ನಾವು ಎಲ್ಲಿ ಹೋಗ್ಬೇಕಾಗ್ಯದ, ಈ ಒಂದು ಅನುಭವ ಸಾರದಲ್ಲಿ ಒಂದು ಶ್ಲೋಕ ಹೇಳ್ಯಾರಲ್ಲ, ನುಡಿ ಪದ್ಯದ ನುಡಿಯನ್ನು ಹೇಳ್ಯಾರ ನಿಜಗುಣ ಶಿವಯೋಗಿಗಳು. ಅದನ್ನ ಬಿಡಿಸ್ಲಕತ್ತೀವಿ. ಅದರಾಗ ಹೋಗ್ಬೇಕಾಗ್ಯದ ನಾವು. ಸಂಜೆಗೆ ಹೋಗಮ್ಮ. ಅದಕ್ಕೆ ವರ ಸಚ್ಚಿದಾನಂದ ಪರಿಪೂರ್ಣ ನಿತ್ಯ ತೇಜ ನಿರತಿಶಯ ನಿರ್ವಿಕಲ್ಪ ನಿರುಪಾಧಿಕ ಯಾಗಿಪ್ಪುದೊಂದು ಪರಬ್ರಹ್ಮ ಅಂತೇಳಿ. ಈ ಪರಬ್ರಹ್ಮನ ಅಂದ್ರೇನು, ಕೂಟಸ್ಥ ಚೇತನದ ವರ್ಣನ ಮಾಡ್ಲಕತ್ತಾರ. ಆ ವರ್ಣದ ಮೂಲಕ ನಮ್ಮ ಸ್ವರೂಪ ಜ್ಞಾನ ಮಾಡಿ ಕೊಡ್ಲಕತ್ತಾರ. ಅದರದ್ದು ವಿಶ್ಲೇಷಣೆ ಸಂಜೆಗೆ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶುದ್ಧ ಬ್ರಹ್ಮ ಜಯ ಜಯ ಶುದ್ಧ ಬ್ರಹ್ಮ. ಇದುವರೆಗೆ ಶುದ್ಧ ಬ್ರಹ್ಮಷ್ಟ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಇವತ್ತು ನಮಗೆ ಈ ಅಂತಃಕರಣದಲ್ಲಿ 2 ವಿಧವಾದ ಪ್ರಕಾಶಗಳನ್ನ ತಿಳಿಸಿಕೊಂಡು ಅವುಗಳ ಒಂದು ವ್ಯತ್ಯಾಸಗಳನ್ನ ಮತ್ತು ಹೋಲಿಕೆಗಳನ್ನ ನಮಗೆ ತಿಳಿಸಿಕೊಟ್ಟು, ಅಂತಃಕರಣ ಇದರೊಳಗೆ 2 ಪ್ರಕಾರ, ಒಂದು ಶುದ್ಧ ಅಂತಃಕರಣ, ಒಂದು ಅಶುದ್ಧ ಅಂತಃಕರಣ. ಈ ಆಭಾಸವಾಸದ ರೀತಿಯೊಳಗ ಕೂಟಸ್ಥ ಚೇತನ ಮತ್ತು ಆಭಾಸ ಚೇತನ ಅಂತೇಳಿ 2 ಪ್ರಕಾರ. ಅವಚ್ಛೇದವಾದದೊಳಗ ಅಂತಃಕರಣ ಮತ್ತು ಕೇವಲ ಕೂಟಸ್ಥ ಇರ್ತಾರ. ಆಭಾಸ ಅಥವಾ ಪ್ರತಿಬಿಂಬ ಅಲ್ಲಿ ಇರುವುದಿಲ್ಲ, ಅದು ಮಲಿನವಾಗಿದ್ದ ಐತಿ, ಅದರೊಳಗ ಪ್ರತಿಬಿಂಬ ಬೀಳುವುದಿಲ್ಲ. ಅಹಂ ಬ್ರಹ್ಮಾಕಿ ಸ್ವರೂಪ ಜ್ಞಾನ ಗ್ರಹಣ ಮಾಡುವ ಶಕ್ತಿ ಆಭಾಸವಾದಕ್ಕೆ ಐತಿ ಮತ್ತು ಸ್ವರೂಪವನ್ನ ಗ್ರಹಣ ಮಾಡ್ತೈತಿ. ಆ ಸ್ವರೂಪವೇ ತಾನಾಗೂ ಒಂದು ಶಕ್ತಿಯನ್ನು ಹೊಂದೈತಿ. ಆದ್ರಿಂದ ಇದು ಆಭಾಸವಾದ ಶ್ರೇಷ್ಠ ಆಗೈತಿ. ಅವಚ್ಛೇದವಾದಕ್ಕಿಂತ ಆಭಾಸವಾದ ಶ್ರೇಷ್ಠವಾದೈತಿ. ಇದಕ್ಕೆ ಉದಾಹರಣೆಗಳನ್ನ ನಮಗೆ ಬಹಳ ಕೊಟ್ಟು, ಉರ್ಲಿಂಗಪೇಟೆ ಉದಾಹರಣೆ, ಗೊಲ್ಲಾಳನ ಉದಾಹರಣೆ ಕೊಟ್ಟು ನಮಗೆ ಮನದಟ್ಟು ಮಾಡಿಕೊಟ್ರು. ಆಭಾಸ ಸಹಿತ ಅಂತಃಕರಣಗಳ ಕೂಟಸ್ಥನೇ ನಿಜವಾದ ಲಿಂಗ ಅಂತ ಹೇಳಿ ನಮಗೆ ತಿಳಿಸಿಕೊಟ್ರು. ಇನ್ನು ಅಂತಃಕರಣದಲ್ಲಿನ ವಿವಿಧ ಪ್ರಕಾರಗಳು ಆಭಾಸವಾದ ರೀತಿ ಒಳಗ ವ್ಯಾಪಕ ಪ್ರಕಾಶ, ಆಭಾಸ ಪ್ರಕಾಶ ಅಂತ 2. ಈ ವ್ಯಾಪಕ ಪ್ರಕಾಶದೊಳಗ ಕೂಟಸ್ಥನ ಒಂದು ಪ್ರಕಾಶ ಇರ್ತೈತಿ. ಈ ವಿಚಾರ ಚಂದ್ರೋದಯದ ಪ್ರಕಾರ ಸಾಮಾನ್ಯ ಪ್ರಕಾಶ ಇದಕ್ಕೆ ಅನ್ನಿಸ್ತೈತಿ. ಇನ್ನು ಅಧಿಕ ದೇಶ ಸರ್ವ ವ್ಯಾಪಕ ವಿಭವ ಆಗೈತಿ ವ್ಯಾಪಕ ಪ್ರಕಾಶ. ಮತ್ತು ಅಧಿಕ ಕಾಲದಲ್ಲಿ ಇರೋದಾಗೈತಿ. ತ್ರಿಕಾಲವು ಅಬಾಧಿತವಾಗೈತಿ. ಸ್ವರೂಪಾತ್ಮಕ ಸದ್ರೂಪ ಅಂದ್ರೆ ಅಧಿಕ ಕಾಲದಲ್ಲಿ ಇರುವುದು. ವರಸಚ್ಚಿ
ಸಚ್ಚಿದಾನಂದ ಆಗೈತಿ. ಸ್ವರೂಪಾತ್ಮಕ ಸಚ್ಚಿದಾನಂದ ಚೈತನ್ಯಾತ್ಮಕ ಸ್ವರೂಪವನ್ನ ವಸ್ತುವಾದ ಮತ್ತು ತನ್ನನ್ನು ತಾನು ಅದು ಗುರುತಿಸ್ಕೊಳ್ತೈತಿ. ಇದಕ್ಕ ತಟಸ್ಥ ಲಕ್ಷಣದ ದೇವದತ್ತನ ಒಂದು ಮನೆಯ ಉದಾಹರಣೆಯನ್ನ ಕಾಗಿಕುಂತ ಹಾರಿಗೊತ್ತು ಉದಾಹರಣೆ ಕೊಟ್ಟರು. ಇನ್ನ ಆಭಾಸ ಪ್ರಕಾಶದೊಳಗ ಜೀವ ಪ್ರಮಾತ ಪ್ರಮಾತೃ ಪ್ರಕಾಶ ಇರ್ತತಿ. ಇದು ಅಲ್ಪ ದೇಶ ಅಂತಃಕರಣದಲ್ಲಿ ಮಾತ್ರ ಇರ್ತತಿ. ಅಲ್ಪ ಕಾಲ ಅಂದ್ರ ಅಜ್ಞಾನ ಕಾಲದೊಳಗ ಮಾತ್ರ ಇರ್ತತಿ. ಈ ಬ್ರಹ್ಮಜ್ಞಾನ ಆದಾಗ ಅದು ನಷ್ಟವಾಗಿ ಹೋಗ್ತತಿ. ಬ್ರಹ್ಮಜ್ಞಾನ ಬಾಧಿತ ಐತಿ. ಅಂತಃಕರಣ ನಾಶವಾಗಿ ಕೂಟಸ್ಥ ಮಾತ್ರ ಅಲ್ಲೇ ಉಳಿತಾನ. ಅಜ್ಞಾನ ನಾಶವಾದಾಗ ಅಲ್ಲಿ ಅಂತಃಕರಣನು ನಾಶ ಆಗಿ ಕೂಟಸ್ಥ ಮಾತ್ರ ಉಳಿತಾನ. ವೃತ್ತಾತ್ಮಕ ಸ್ವರೂಪ ಅಲ್ಪ ಕಾಲದಲ್ಲಿ ಇರುವುದಾಗೈತಿ. ಈಗ ಆಭಾಸ ಪ್ರಕಾಶ ಕನಿಷ್ಠ ಸಚ್ಚಿದಾನಂದ ಅಂತ ಹೇಳ್ತಾರ. ವೃತ್ತಾತ್ಮಕ ಸಚ್ಚಿದಾನಂದ ಅಂತ ಹೇಳ್ತಾರ. ಕೇವಲ ಜಡವಸ್ತುಗಳನ್ನ ಮಾತ್ರ ಗುರುತಿಸ್ತಾನ. ಚೈತನ್ಯವನ್ನ ಅದು ಗುರುತಿಸುವ ಸಾಮರ್ಥ್ಯವನ್ನ ಹೊಂದಿಲ್ಲ. ಈ ಎಲ್ಲ ವಿಷಯಗಳನ್ನ ನಮಗ ಮನದಟ್ಟಾಗುವಂತೆ ತಿಳಿಸ್ಕೊಟ್ಟ. ಅವಸರದೊಳಗಿದ್ರು ಮನದಟ್ಟಾಗುವಂತೆ ನಮಗ ಉದಾಹರಣೆ ಕೊಟ್ಟು